ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 674 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 9 ಮತ್ತು 10 ಏಪ್ರಿಲ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸಾಂಪ್ರದಾಯಿಕ ಯೂರಿಯಾಕ್ಕೆ ಹೋಲಿಸಿದರೆ ನ್ಯಾನೋ ಯೂರಿಯಾ ಸಾರಜನಕವನ್ನು ಸಸ್ಯಗಳಿಗೆ ಹೇಗೆ ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸುತ್ತದೆ? ಹೌ ಡಸ್ ನ್ಯಾನೋ ಯೂರಿಯಾ ಡಿಲಿವರ್ ನೈಟ್ರೋಜನ್ ಟು ಪ್ಲಾಂಟ್ಸ್ ಮೋರ್ ಎಫಿಷಿಯೆಂಟ್ಲಿ ಕಂಪೇರ್ ಟು ಕನ್ವೆನ್ಷನಲ್ ಯೂರಿಯಾ? ಸೊ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ, ನಾವು ಕೃಷಿಯಲ್ಲಿ ಬಳಸ್ತಾ ಇರ್ತಕ್ಕಂಥ ಒಂದು ರಸಗೊಬ್ಬರವಾಗಿರುತ್ತೆ, ಅದನ್ನು ನಾವು ಯೂರಿಯಾ ಅಂತ ಕರೀತೇವೆ. ಸೊ ಯೂರಿಯಾವನ್ನು ನಾವು ಸಾಂಪ್ರದಾಯಿಕವಾಗಿ ಗ್ರೈನ್ಸ್ ಅಥವಾ ಕಾಳುಗಳ ರೂಪದಲ್ಲಿ ಮಣ್ಣಿಗೆ ಸಿಂಪಡಣೆ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಡಕ್ಟನ್ನು ಈಗ ಬದಲಾವಣೆ ಮಾಡಿ ಲಿಕ್ವಿಡ್ ನ್ಯಾನೋ ಯೂರಿಯಾ ಅಂತ ಕರಿತೇವೆ, ಅಂದರೆ ದ್ರವ ರೂಪದಲ್ಲಿರ್ತಕ್ಕಂಥ ನ್ಯಾನೋ ಯೂರಿಯಾ ಅಂತ ಕರಿತೇವೆ. ಸೊ ದ್ರವ ರೂಪದಲ್ಲಿರ್ತಕ್ಕಂಥ ನ್ಯಾನೋ ಯೂರಿಯಾ ಸಾಂಪ್ರದಾಯಿಕವಾಗಿ ನಾವು ಇಷ್ಟು ವರ್ಷಗಳ ಕಾಲ ಬಳಕೆ ಮಾಡಿರ್ತಕ್ಕಂಥ ಯೂರಿಯಾಗಿಂತ ಹೇಗೆ ಭಿನ್ನವಾಗಿ ಕೆಲಸ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಎಲೆಗಳಿಂದ ಸುಧಾರಿತ ಹೀರಿಕೊಳ್ಳುವಿಕೆಯ ಮೂಲಕ, ಅಂದರೆ ಥ್ರೂ ಇಂಪ್ರೂವ್ಡ್ ಅಬ್ಸಾರ್ಪ್ಷನ್ ಬೈ ಲೀವ್ಸ್. ಆಸ್ ಐ ಟೋಲ್ಡ್ ಯು ಬಿಫೋರ್, ಸಾಂಪ್ರದಾಯಿಕ ಯೂರಿಯಾವನ್ನು ನಾವು ಮಣ್ಣಿನ ಮೇಲೆ ಹಾಕ್ತೇವೆ. ಸೊ ಮಣ್ಣಿನ ಮೇಲೆ ಹಾಕಿದಾಗ ಏನಾಗುತ್ತೆ ಅಂದರೆ ಬೇರುಗಳ ಮುಖಾಂತರ ಅದು ಅಬ್ಸಾರ್ಬ್ ಆಗುತ್ತೆ. ಬಟ್ ಈ ಒಂದು ನ್ಯಾನೋ ಯೂರಿಯಾವನ್ನು ನಾವು ಮಣ್ಣಿನ ಮೇಲೆ ಹಾಕೋದಿಲ್ಲ. ಸೊ ಎಲೆಗಳ ಮೇಲೆ ನಾವು ಕೀಟನಾಶಕಗಳನ್ನು ಹೇಗೆ ಸಿಂಪಡಣೆ ಮಾಡ್ತೇವೆ, ಸೊ ಅದೇ ರೀತಿ ಸ್ಪ್ರೇ ಮಾಡಲಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ವೇಸ್ಟೇಜ್ ಆಗ್ತಕ್ಕಂಥ ಯೂರಿಯಾವನ್ನು ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಇದು ಸಾಂಪ್ರದಾಯಿಕ ಯೂರಿಯಾಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಯೂರಿಯಾ ಆಗಿರುತ್ತೆ. ಸೊ ನ್ಯಾನೋ ಯೂರಿಯಾ 2 ವಿಷಯಗಳಿಂದ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪ್ರಿಲಿಮ್ಸ್ ಅಥವಾ GK ಬೇಸ್ಡ್ ಎಕ್ಸಾಮ್ಸ್ ಅಲ್ಲೂ ಕೇಳ್ಬೋದಾಗಿರುತ್ತೆ. ಸೊ ಎರಡನೇದು ಮೇನ್ಸ್ ಅಲ್ಲೂ ಕೂಡ ಕೇಳ್ಬೋದಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ನ್ಯಾನೋ ಟೆಕ್ನಾಲಜಿ ಮೇಲೆ ಆದರೂ ಈ ಪ್ರಶ್ನೆ ಕೇಳ್ಬೋದಾಗಿರುತ್ತೆ, ಅಥವಾ ನ್ಯಾನೋ ಯೂರಿಯಾ ಯುಟ್ರೋಫಿಕೇಶನ್ ಅಂತ ಒಂದು ಪ್ರಾಬ್ಲಮ್ ಇದೆ. ಯುಟ್ರೋಫಿಕೇಶನ್ ಅಂದರೆ ನಾವು ಕೃಷಿಯಲ್ಲಿ ಜಾಸ್ತಿ ಬಳಕೆ ಮಾಡ್ತಕ್ಕಂಥ ರಸಗೊಬ್ಬರಗಳು ನೀರಿಗೆ ಹರ್ಕೊಂಡು ಹೋಗ್ದಾಗ ಏನಾಗುತ್ತೆ ಅಂದರೆ, ಸೊ ನೀರಿನಲ್ಲಿರ್ತಕ್ಕಂಥ ಆಲ್ಗೆ ಜಾಸ್ತಿ ಬೆಳವಣಿಗೆ ಆಗುತ್ತೆ. ಸೊ ಅದರಿಂದ ನೀರಿನಲ್ಲಿರ್ತಕ್ಕಂಥ ಜಲಚರಗಳು ಸತ್ತೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ ಅನ್ನು ನಾವು ಯುಟ್ರೋಫಿಕೇಶನ್ ಅಂತ ಕರೀತೇವೆ. ಸೊ ಯುಟ್ರೋಫಿಕೇಶನ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ನ್ಯಾನೋ ಯೂರಿಯಾವನ್ನು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇವೆಲ್ಲ ಒಂದು ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಾಗ ಸೊ ಈ ರೀತಿಯ ಬೆಸ್ಟ್ ಎಕ್ಸಾಂಪಲ್ಸ್ ಅನ್ನು ನೀವು ಕೋಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಯೂರಿಯಾಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಇಂಡಿಯಾ ಟು ಸ್ಟಾಪ್ ಇಂಪೋರ್ಟಿಂಗ್ ಯೂರಿಯಾ ಬೈ ದಿ ಎಂಡ್ ಆಫ್ 2025, ಅಂದರೆ 2025 ವೇಳೆಗೆ ಭಾರತ ದೇಶವು ಯೂರಿಯಾವನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳೋದನ್ನು ನಿಲ್ಲಿಸ್ತಾ ಇದೆ. ಸೊ ನಿಲ್ಲಿಸ್ತಾ ಇದೆ ಅಂದರೆ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್? ಅದರ ಅರ್ಥ ಏನು ಅಂದರೆ, ನಮ್ಮ ಭಾರತ ದೇಶದಲ್ಲಿ ಯೂರಿಯಾ ಪ್ರೊಡಕ್ಷನ್ ಇಂಪ್ರೂವ್ ಆಗಬೇಕು, ಅಥವಾ ನಮ್ಮ ಭಾರತ ದೇಶದಲ್ಲಿ ಬೇರೆ ರೀತಿಯ ಉತ್ತಮವಾಗಿರ್ತಕ್ಕಂಥ ಯೂರಿಯಾವನ್ನು ನಾವು ಚೂಸ್ ಮಾಡಬೇಕಾಗಿರುತ್ತೆ. ಸೊ ಇವೆರಡೂ ಬದಲಾವಣೆಗಳನ್ನು ನಮ್ಮ ಭಾರತ ದೇಶದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಬದಲಾವಣೆ ಏನು ಅಂದರೆ, ಪ್ರೊಡಕ್ಷನ್ ಅನ್ನು ನಮ್ಮ ಭಾರತ ದೇಶದಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹೊಸ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ನ್ಯಾನೋ ಯೂರಿಯಾವನ್ನು ನಮ್ಮ ಭಾರತ ದೇಶದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇರುವ ಕಾರಣದಿಂದ 2025 ವೇಳೆಗೆ ಬೇರೆ ದೇಶಗಳ ಮೇಲೆ ನಾವು ಯೂರಿಯಾಗೆ ಅವಲಂಬನೆ ಆಗ್ತಕ್ಕಂಥ ಅವಶ್ಯಕತೆ ಇನ್ಮೇಲೆ ಇರೋದಿಲ್ಲ. ಸೊ ಹಾಗಿದ್ರೆ ನ್ಯಾನೋ ಯೂರಿಯಾಗೆ ಕನ್ವೆನ್ಷನಲ್ ಯೂರಿಯಾಗೆ ನಾವು ಹೋಲಿಕೆ ಮಾಡಿದಾಗ, ನ್ಯಾನೋ ಯೂರಿಯಾ 50 kg ಚೀಲ ಏನಿರುತ್ತೆ, ಸೊ ಅದು ಎಷ್ಟು ಎಕರೆ ಜಮೀನಿಗೆ ಬೇಕಾಗಿರುತ್ತೆ, ಸೊ ಅಷ್ಟೇ ಕ್ವಾಂಟಿಟಿಯನ್ನು ಕೇವಲ 500 ml ನ್ಯಾನೋ ಲಿಕ್ವಿಡ್ ಯೂರಿಯಾ ಏನಿರುತ್ತೆ, ಸೊ ಅದು ಅಷ್ಟು ಕಾರ್ಯವನ್ನು ನಿರ್ವಹಿಸುತ್ತದೆ. ಯು ಕ್ಯಾನ್ ಇಮ್ಯಾಜಿನ್, 50 kg ಚೀಲದ ಜಾಗದಲ್ಲಿ ನಾವು ಕೇವಲ 500 ml ನ್ಯಾನೋ ಯೂರಿಯಾವನ್ನು ಯೂಸ್ ಮಾಡಿದ್ರೆ ಸಾಕು. ಸೊ ಅದಕ್ಕಿಂತ ಉತ್ತಮವಾದ ರಿಸಲ್ಟನ್ನು ನಾವು ಪಡಿಬೋದಾಗಿರುತ್ತೆ. ಸೊ ನ್ಯಾನೋ ಯೂರಿಯಾವನ್ನು ಡೆವಲಪ್ ಮಾಡಿರ್ತಕ್ಕಂಥವರು ಇಫ್ಕೋ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಹೊಸ ರೀತಿಯ ರಸಗೊಬ್ಬರವಾಗಿರುತ್ತೆ. ಸೊ ಈ ಒಂದು ನ್ಯಾನೋ ಯೂರಿಯಾದಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ಸ್ ಏನೇನು ಅಂತ ನಾವು ನೋಡೋದಾದ್ರೆ, ರೆಡ್ಯೂಸಸ್ ಇನ್ಪುಟ್ ಕಾಸ್ಟ್, ಅಂದರೆ ರೈತರು ಆಗ್ತಕ್ಕಂಥ ಬಂಡವಾಳ ಏನಿರುತ್ತೆ, ಸೊ ಅದು ನ್ಯಾನೋ ಯೂರಿಯಾದಿಂದ ಅದರ ಬಂಡವಾಳ ಸಾಕಷ್ಟು ಕಡಿಮೆ ಆಗುತ್ತೆ. ಕಾರಣ ಏನು ಅಂದರೆ, ಸೊ 50 kg ಚೀಲದ ಜಾಗದಲ್ಲಿ ನಾವು ಕೇವಲ 500 ml ಅಷ್ಟು ಈ ನ್ಯಾನೋ ಯೂರಿಯಾವನ್ನು ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಇನ್ಪುಟ್ ಕಾಸ್ಟ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ. ಸೊ ಎರಡನೇದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿರುತ್ತೆ. ಯಾಕಂದರೆ ನಾವು ಈ ಒಂದು ಕನ್ವೆನ್ಷನಲ್ ಯೂರಿಯಾವನ್ನು ಯೂಸ್ ಮಾಡಿದಾಗ ಕೇವಲ 20 ರಿಂದ 25% ಮಾತ್ರ ಸಸ್ಯಗಳು ಯೂಸ್ ಮಾಡ್ಕೊಳ್ತವೆ. ಸೊ ಮಿಕ್ಕಿದ
ಮಿಕ್ಕಿದ ಅಷ್ಟು ಯೂರಿಯಾ ಏನಾಗುತ್ತೆ ಅಂದರೆ ವೇಸ್ಟೇಜ್ ಆಗುತ್ತೆ. ಆ ಒಂದು ಯೂರಿಯಾ ಮಳೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಕೃಷಿ ಭೂಮಿಯಿಂದ ಜಲಮೂಲಗಳಿಗೆ ಹರ್ಕೊಂಡು ಹೋಗುತ್ತೆ. ಸೊ ವೆನ್ ಇಟ್ ರೀಚಸ್ ದಿ ವಾಟರ್ ಬಾಡೀಸ್ ಅಲ್ಲೇನಾಗುತ್ತೆ ಅಂದರೆ ಯುಟ್ರೋಫಿಕೇಶನ್ ಅಂತಕ್ಕಂಥ ಒಂದು ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಯುಟ್ರೋಫಿಕೇಶನ್ ಅನ್ನು ನಾವು ನ್ಯಾನೋ ಯೂರಿಯಾದಿಂದ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಪ್ರೂವ್ಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ, ಅಂದರೆ ನಾವು ತಿಂತಕ್ಕಂಥ ಆಹಾರದ ಪೌಷ್ಟಿಕಾಂಶದ ಒಂದು ವ್ಯಾಲ್ಯೂವನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ನಾವು ಎಷ್ಟು ಕಡಿಮೆ ಕೃತಕ ರಸಗೊಬ್ಬರಗಳನ್ನು ಬಳಕೆ ಮಾಡ್ತೇವೆ ಸೊ ಅಷ್ಟು ನ್ಯೂಟ್ರಿಷಿಯಸ್ ಫುಡ್ಡನ್ನು ನಾವು ಸೇವನೆ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಕ್ವಾಂಟಿಟಿ ವೈಸ್ ತುಂಬ ಕಡಿಮೆ ಕ್ವಾಂಟಿಟಿಯನ್ನು ನಾವು ಯೂಸ್ ಮಾಡೋ ಕಾರಣದಿಂದ ನಮ್ಮ ಆಹಾರ ಪೌಷ್ಟಿಕತೆಯಿಂದ ಹೆಚ್ಚಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ಕ್ರೀಸಸ್ ಫಾರ್ಮರ್ಸ್ ಇನ್ಕಮ್, ಆಟೋಮ್ಯಾಟಿಕಲಿ ಏನಾಗುತ್ತೆ ಅಂದರೆ ಇನ್ಪುಟ್ ಕಾಸ್ಟ್ ಕಡಿಮೆ ಆದಾಗ ಔಟ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂದರೆ ಇನ್ಕಮನ್ನು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಕಾರಣ ಏನು ಅಂದರೆ ನಮ್ಮ ಬಂಡವಾಳದಲ್ಲಿಯೇ ನಾವು ಕಡಿತವನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಎನ್ಹಾನ್ಸಸ್ ಕ್ರಾಪ್ ಪ್ರೊಡಕ್ಟಿವಿಟಿ, ಅಂದರೆ ಬೆಳೆಗಳ ಒಂದು ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಅಂದರೆ 1 ಎಕರೆ ಪ್ರದೇಶದಲ್ಲಿ ನೀವು ನಾರ್ಮಲ್ ಯೂರಿಯಾನ ಬಳಸ್ಕೊಂಡು ಎಷ್ಟು ಈಲ್ಡನ್ನು ಪಡಿತಾ ಇದ್ರಿ ಸೊ ಅದಕ್ಕಿಂತ ಹೆಚ್ಚು ಈಲ್ಡನ್ನು ನಾವು ನ್ಯಾನೋ ಯೂರಿಯಾದ ಮುಖಾಂತರ ಪಡಿಬೋದಾಗಿರುತ್ತೆ. ಸೊ ಅದರಿಂದ ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಅಂದರೆ ಏರಿಯಾ ಅಷ್ಟೇ ಇದೆ ಬಟ್ ಈಲ್ಡ್ ಅಥವಾ ಇಳುವರಿ ಅಂತಕ್ಕಂಥದ್ದನ್ನು ನಾವು ಹೆಚ್ಚು ಮಾಡಬಹುದಾಗಿರುತ್ತೆ. ಸೊ ಕೊನೆಯದಾಗಿ ಇಟ್ ಈಸ್ ಚೀಪರ್ ದೆನ್ ಕನ್ವೆನ್ಷನಲ್ ಯೂರಿಯಾ. ಸೊ ನಾವು ಸಾಂಪ್ರದಾಯಿಕ ಯೂರಿಯಾವನ್ನು ನಾವೇನು ಖರೀದಿ ಮಾಡ್ತಾ ಇದ್ದೇವೆ ಸೊ ಅದಕ್ಕಿಂತ ಚೀಪ್ ಆಗಿರ್ತಕ್ಕಂಥ ಅಥವಾ ಕಡಿಮೆ ಬೆಲೆಗೆ ನಾವು ಈ ಒಂದು ನ್ಯಾನೋ ಯೂರಿಯಾವನ್ನು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿರುವ ಕಾರಣದಿಂದ ನಮ್ಮ ಭಾರತ ದೇಶ ಬೈ 2025 ವೇಳೆಗೆ ಸೊ ಯೂರಿಯಾವನ್ನು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಏನಕ್ಕೆ ನಾವು ಇದನ್ನು ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಸೆಲ್ಫ್ ಸಫಿಷಿಯನ್ಸಿ ಅಂತ ಹೇಳ್ತೇವೆ. ಅಂದರೆ ನಮ್ಮ ಅಗತ್ಯತೆಗಳೇನಿದ್ದಾವೆ ಸೊ ಅದಕ್ಕೆ ಸಾಕಷ್ಟು ಯೂರಿಯಾವನ್ನು ನಮ್ಮ ಭಾರತ ದೇಶದಲ್ಲಿಯೇ ಉತ್ಪಾದನೆ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಎಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಏನು ಬದಲಾವಣೆಗಳಾಗಿದೆ? ಸೊ ಡೊಮೆಸ್ಟಿಕ್ ಯೂರಿಯಾ ಮ್ಯಾನುಫ್ಯಾಕ್ಚರ್ಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಸ್ಥಳೀಯವಾಗಿ ಯೂರಿಯಾವನ್ನು ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾವರಗಳನ್ನು ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದರೆ ಸೊ ರಿವೈವ್ಡ್ 4 ಕ್ಲೋಸ್ಡ್ ಯೂರಿಯಾ ಪ್ಲಾಂಟ್ಸ್, ನಮ್ಮ ಭಾರತ ದೇಶದಲ್ಲಿ 4 ಪ್ರಮುಖವಾಗಿರ್ತಕ್ಕಂಥ ಯೂರಿಯಾ ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾವರಗಳು ಸ್ಥಗಿತಗೊಂಡಿದ್ದವು. ಅದನ್ನು ಪುನರ್ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಥವಾ ರೀಓಪನ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಒಂದು ಹೊಸದು ಅಂದರೆ ಪ್ರೋಸೆಸ್ ಆಫ್ ರಿವೈವಿಂಗ್ ಅನದರ್, ಅಂದರೆ ಇನ್ನೊಂದನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳುವ ಕಾರಣದಿಂದ ಸೊ ಯೂರಿಯಾ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಬದಲಾವಣೆ ಏನು ಅಂದರೆ ನ್ಯಾನೋ ಲಿಕ್ವಿಡ್ ಯೂರಿಯಾವನ್ನು ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನ್ಯಾನೋ ಅದು ಲಿಕ್ವಿಡ್ ರೂಪದಲ್ಲಿರುತ್ತೆ, ಅದು ಯೂರಿಯಾ ಆಗಿರುತ್ತೆ. ನ್ಯಾನೋ ಅಂದರೆ ಸೊ ಅದರ ಪಾರ್ಟಿಕಲ್ ಸೈಜನ್ನು ಬಹಳ ಕಡಿಮೆ ಮಾಡಿರ್ತಾರೆ. ಸೊ ಪಾರ್ಟಿಕಲ್ ಸೈಜ್ ಏನಿರುತ್ತೆ ಸೊ ಅದನ್ನು ವೆರಿ ಫೈನ್ ಪಾರ್ಟಿಕಲ್ ಸೈಜ್ ಆಗಿ ಮಾಡ್ತಾರೆ. ಸೊ ಯಾವಾಗ ಅದನ್ನು ವೆರಿ ಫೈನ್ ಪಾರ್ಟಿಕಲ್ ಸೈಜ್ ಆಗಿ ಮಾಡ್ತಾರೆ ಸೊ ಅದರ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಅಂದರೆ ಅದರ ಮೇಲ್ಮೈ ಏನಿರುತ್ತೆ ಸೊ ಅದು ಇಂಪ್ರೂವ್ ಆಗುತ್ತೆ. ಸೊ ಯಾವಾಗ ಅದರ ಸರ್ಫೇಸ್ ಏರಿಯಾ ಇಂಪ್ರೂವ್ ಆಗುತ್ತೆ, ಜಾಸ್ತಿ ಕ್ವಾಂಟಿಟಿ ಬೇಕಾಗಿರ್ತಕ್ಕಂಥ ಸ್ಥಳದಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಉತ್ಪಾದಕತೆಯನ್ನು ನಾವು ಪಡಿಬೋದಾಗಿರುತ್ತೆ. ಸೊ ಇದು ನ್ಯಾನೋ ಟೆಕ್ನಾಲಜಿಯಿಂದ ನಮ್ಗೆ ಆಗ್ತಕ್ಕಂಥ ಒಂದು ಬೆನಿಫಿಟ್ ಆಗಿರುತ್ತೆ. ಹಾಗಿದ್ರೆ ನ್ಯಾನೋ ಯೂರಿಯಾ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನು ನಾವು ನ್ಯಾನೋ ಟೆಕ್ನಾಲಜಿ ಬೇಸ್ಡ್ ಫರ್ಟಿಲೈಸರ್ ಅಂತ ಕರಿತೇವೆ. ಅಂದರೆ ನ್ಯಾನೋ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಒಂದು ರಸಗೊಬ್ಬರ ಇದಾಗಿರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಇಟ್ ಪ್ರೊವೈಡ್ಸ್ ನೈಟ್ರೋಜನ್ ಟು ಪ್ಲಾಂಟ್ಸ್ ಮೋರ್ ಎಫಿಷಿಯೆಂಟ್ಲಿ, ಅಂದರೆ ಸಸ್ಯಗಳಿಗೆ ಸಾರಜನಕವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಒದಗಿಸ್ತಕ್ಕಂಥ ಒಂದು ಬದಲಾವಣೆ ಇದಾಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಇವಾಗ ನಾರ್ಮಲ್ ಗ್ರೈನ್ ಅಂದರೆ ಇಷ್ಟಪ್ಪ ಇರುತ್ತೆ. ಓಕೆ, ಇಮ್ಯಾಜಿನ್. ಸೊ ನಾವು ಕನ್ವೆನ್ಷನಲಿ ಬಳಕೆ ಮಾಡ್ತಕ್ಕಂಥ ನಾರ್ಮಲ್ ಗ್ರೈನ್ ಇಷ್ಟಪ್ಪ ಇರುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ದ್ರವ ರೂಪಕ್ಕೆ ಕನ್ವರ್ಟ್ ಮಾಡಿ ಅದನ್ನು ಮೈಕ್ರೋ ಸೈಜ್ ಮಾಡ್ತೀವಿ. ಅಂದರೆ ಅತ್ಯಂತ ಸೂಕ್ಷ್ಮ ಕಣಗಳಾಗಿ ನಾವು ಕನ್ವರ್ಟ್ ಮಾಡ್ತೇವೆ. ಸೊ ಇದರಿಂದ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ, ಅಬ್ಸಾರ್ಪ್ಷನ್ ಅಂತಕ್ಕಂಥದ್ದು ಪ್ಲಾಂಟ್ಸಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಹೆಚ್ಚು ಉತ್ಪಾದಕತೆಯನ್ನು ಕೊಡ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿ ನಾವು ಇದನ್ನು ಪರಿವರ್ತನೆ ಮಾಡ್ಕೊಂಡಿದ್ದೇವೆ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ದ ಪಾರ್ಟಿಕಲ್ಸ್ ಆರ್ ಸಿಗ್ನಿಫಿಕೆಂಟ್ಲಿ ಸ್ಮಾಲರ್. ಸೊ ಅದರ ಕಣಗಳೇನಿರುತ್ತೆ ಸೊ ಅದನ್ನು ಅತ್ಯಂತ ಚಿಕ್ಕದಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಚಿಕ್ಕದು ಅಂದರೆ ಎಷ್ಟು ಅಂದರೆ 20 ರಿಂದ 50 ನ್ಯಾನೋಮೀಟರ್ಗೆ ನಾವು ರೆಡ್ಯೂಸ್ ಮಾಡ್ತೇವೆ. ಯು ಕ್ಯಾನ್ ಇಮ್ಯಾಜಿನ್ 20 to 50 ನ್ಯಾನೋಮೀಟರ್ಗೆ ನಾವು ಇದನ್ನು ರೆಡ್ಯೂಸ್ ಮಾಡ್ತೇವೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ ನಮ್ಮ ಕನ್ವೆನ್ಷನಲ್ ಯೂರಿಯಾ ಏನಿರುತ್ತೆ ಅದನ್ನು ನಾವು ಬರಿಗಣ್ಣಿನಿಂದ ನೋಡ್ಬೋದು. ಬಟ್ ಈ ಒಂದು ಪಾರ್ಟಿಕಲ್ ಸೈಜನ್ನು ನಾವು ವಿ ಕಾಂಟ್ ಸಿ ಥ್ರೂ ನೇಕೆಡ್ ಐಯಿಂದ ನೋಡೋಕ್ಕಾಗಲ್ಲ. ಅಷ್ಟು ಚಿಕ್ಕ ಕಣಗಳಾಗಿ ನಾವು ಇದನ್ನು ಬ್ರೇಕ್ ಮಾಡ್ತೇವೆ. ಸೊ ಇದನ್ನೇ ನಾವೇನಂತ ಕರಿತೇವೆ ಅಂದರೆ ನ್ಯಾನೋ ಟೆಕ್ನಾಲಜಿ ಅಥವಾ ನ್ಯಾನೋ ತಂತ್ರಜ್ಞಾನ ಅಂತ ಕರಿತೇವೆ. ಸೊ ಇದರಿಂದ ಏನಾಗುತ್ತೆ ಅಂದರೆ
ಇಟ್ ಇನ್ಕ್ರೀಸಸ್ ದೇರ್ ಸರ್ಫೇಸ್ ಏರಿಯಾ. ನಾನು ಹೇಳಿದೆ ಮುಂಚೆನೆ ಕ್ಷೇತ್ರಫಲ ಅಥವಾ ಸರ್ಫೇಸ್ ಏರಿಯಾ ಅಂತ ನಾವೇನು ಹೇಳ್ತೇವೆ. ಸೊ ಅದರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಆಗುತ್ತೆ, ಇಟ್ ಅಲೋಸ್ ಫಾರ್ ಬೆಟರ್ ಅಬ್ಸಾರ್ಪ್ಷನ್, ಅಂದರೆ ಸಸ್ಯಗಳಲ್ಲಿ ಅದರ ಹೀರಿಕೊಳ್ಳುವಿಕೆ ಉತ್ತಮವಾಗುತ್ತೆ. ಸೊ ಯಾವಾಗ ಇದರ ಹೀರಿಕೊಳ್ಳುವಿಕೆ ಉತ್ತಮವಾಗುತ್ತೆ, ಸೊ ಆಟೋಮ್ಯಾಟಿಕಲಿ ನಮಗೆ ಕ್ವಾಂಟಿಟಿ ಕಡಿಮೆ ಬೇಕಾಗುತ್ತೆ, ಅದ್ರ ಜೊತೆಗೆ ಉತ್ಪಾದನೆ ಅಂತಕ್ಕಂಥದ್ದನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಇದಾಗಿರುತ್ತೆ. ಸೊ ಇದರ ಅಬ್ಸಾರ್ಪ್ಷನ್ ಅಥವಾ ಹೀರಿಕೊಳ್ಳುವಿಕೆ ಹೇಗಾಗುತ್ತೆ ಅಂದರೆ ಕ್ವಿಕ್ಲಿ ಅಬ್ಸಾರ್ಬ್ಡ್ ಆಫ್ಟರ್ ಬೀಯಿಂಗ್ ಸ್ಪ್ರೇಡ್ ಆನ್ ದಿ ಲೀವ್ಸ್. ಆಸ್ ಐ ಟೋಲ್ಡ್ ಯು ಬಿಫೋರ್, ನ್ಯಾನೋ ಯೂರಿಯಾವನ್ನು ನಾವು ಮಣ್ಣಿಗೆ ಹಾಕೋದಿಲ್ಲ, ಎಲೆಗಳ ಮೇಲೆ ನಾವು ಸ್ಪ್ರೇ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಎಲೆಗಳ ಮೇಲೆ ಸ್ಪ್ರೇ ಮಾಡಿದಾಗ ಎಲೆಗಳಲ್ಲಿ ಒಂದು ರಚನೆ ಇರುತ್ತೆ, ಅದನ್ನು ನಾವು ಸ್ಟೊಮ್ಯಾಟಾ ಅಥವಾ ಪತ್ರರಂಧ್ರ ಅಂತ ಕರಿತೇವೆ. ಸೊ ಪತ್ರರಂಧ್ರದ ಮುಖಾಂತರ ಅನಿಲಗಳು ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಸೊ ಈ ಒಂದು ಸ್ಟೊಮ್ಯಾಟಾದ ಮುಖಾಂತರ ಮತ್ತೆ ಸಸ್ಯದ ಮೇಲ್ಮೈಯಲ್ಲಿರ್ತಕ್ಕಂಥ ಕೆಲವೊಂದು ಛೇದಕಗಳು ಅಥವಾ ರಂಧ್ರಗಳೇನಿರ್ತವೆ, ಸೊ ಅದರ ಮುಖಾಂತರ ಇದು ಸಂಪೂರ್ಣವಾಗಿ ಹೀರಲ್ಪಡ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಒಂದ್ಸತಿ ಅದು ಅಬ್ಸಾರ್ಬ್ ಆಗಿದ ನಂತರ ಪ್ಲಾಂಟ್ಸ್ ಅಲ್ಲಿ 2 ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಇರುತ್ತೆ. ಒಂದನ್ನ ಝೈಲಮ್ ಅಂತ ಕರಿತೇವೆ, ಇನ್ನೊಂದನ್ನ ಫ್ಲೋಯಮ್ ಅಂತ ಕರಿತೇವೆ. ಸೊ ಈ ಒಂದು ನ್ಯಾನೋ ಯೂರಿಯಾ ಏನಿರುತ್ತೆ, ಇದು ಫ್ಲೋಯಮ್ನ ಮುಖಾಂತರ ಯಾವ ಭಾಗಕ್ಕೆ ಅವಶ್ಯಕತೆ ಇದೆ ಆ ಭಾಗಕ್ಕೆ ಸಂಪೂರ್ಣವಾಗಿ ಅದನ್ನು ತಲುಪಿಸಲಾಗುತ್ತದೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದರೆ ಇದರ ಒಂದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ವೇಸ್ಟೇಜ್ ಅನ್ನು ಕೂಡ ನಾವು ರಿಡ್ಯೂಸ್ ಮಾಡಬಹುದಾಗಿರುತ್ತೆ, ಅಂದರೆ ಅದರಿಂದ ಆಗ್ತಕ್ಕಂಥ ನಷ್ಟವನ್ನು ಕೂಡ ಕಡಿಮೆ ಮಾಡಬಹುದಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, NUE ಅಂತ ಕರಿತೇವೆ. NUE ಅಂದರೆ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಅಂತ ಕರಿತೇವೆ. ಅಂದರೆ ಈ ಒಂದು ಪೋಷಕಾಂಶದ ಬಳಕೆಯ ಒಂದು ದಕ್ಷತೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು 1 kg ಏನಾದರೂ ನಾರ್ಮಲ್ ಯೂರಿಯಾವನ್ನು ಹಾಕಿದಾಗ ಸೊ ಅದರಿಂದ ಕೇವಲ ಕೆಲವು ಗ್ರಾಮ್ಸ್ಗಳಷ್ಟು ಸಸ್ಯಗಳಿಗೆ ಯೂಸ್ ಆಗುತ್ತೆ, ಮಿಕ್ಕಿದ್ದೆಲ್ಲವನ್ನ ನಾವು ವೇಸ್ಟ್ ಆಗೋದನ್ನು ನೋಡ್ಬೋದಾಗಿರುತ್ತೆ. ಸೊ ಅದೇ ನಾವು ನ್ಯಾನೋ ಯೂರಿಯಾವನ್ನು ಯೂಸ್ ಮಾಡಿದಾಗ ಆಲ್ಮೋಸ್ಟ್ 90+% ಅನ್ನು ಅದು ಸಂಪೂರ್ಣವಾಗಿ ಸಸ್ಯಗಳು ಯೂಸ್ ಮಾಡ್ಕೊಳ್ಳೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ವೇಸ್ಟೇಜ್ ಅನ್ನು ನಾವು ಕಡಿಮೆ ಮಾಡ್ಬೋದಾಗಿರುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಎಫಿಷಿಯನ್ಸಿ ಅಥವಾ ದಕ್ಷತೆ ಅಂತಕ್ಕಂಥದ್ದನ್ನ ಸೊ ನ್ಯಾನೋ ಯೂರಿಯಾದ ಮುಖಾಂತರ ನಾವು ಹೆಚ್ಚು ಮಾಡ್ಬೋದಾಗಿರುತ್ತೆ. ಸೊ ರಿಡ್ಯೂಸಿಂಗ್ ಲಾಸಸ್ ಥ್ರೂ ಲೀಚಿಂಗ್ ಅಂಡ್ ವೋಲಟೈಸೇಷನ್. ಸೊ ನಾವು ಕನ್ವೆನ್ಷನಲ್ ಯೂರಿಯಾವನ್ನು ನಾವು ಬಳಕೆ ಮಾಡಿದಾಗ ಸೊ ಅದೇನಾಗುತ್ತೆ ಅಂದರೆ ಹಾವಿ ಆಗುತ್ತೆ, ಅಂದರೆ ಅದರ ಭೂಮಿಯ ಮೇಲೆ ಇರ್ತಕ್ಕಂಥ ಟೆಂಪರೇಚರ್ಗೆ ಅದು ಕರಗಿ ವೋಲಟೈಲ್ ಆಗುತ್ತೆ ಅಥವಾ ಆವಿ ಆಗುತ್ತೆ. ಅದರಿಂದ ಸಾಕಷ್ಟು ಯೂರಿಯಾ ಲಾಸ್ ಆಗೋದನ್ನು ನಾವು ಈ ಒಂದು ನ್ಯಾನೋ ಯೂರಿಯಾ ಯೂಸ್ ಮಾಡೋದ್ರಿಂದ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ಸ್ ಅನ್ನ ನಾವು ನೋಡೋದಾದ್ರೆ, ಅಂದರೆ ಪರಿಸರದ ಮೇಲೆ ಇದು ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ, ಮಿನಿಮೈಸಸ್ ನ್ಯೂಟ್ರಿಯೆಂಟ್ ಲಾಸ್, ಅಂದರೆ ಈ ಒಂದು ಪೋಷಕಾಂಶಗಳು ನಷ್ಟವಾಗೋದನ್ನು ನಾವು ತಡಿಬೋದಾಗಿರುತ್ತೆ. ಸೊ ಇದರಿಂದ ಪರಿಸರದ ಮೇಲೆ ಆಗ್ತಕ್ಕಂಥ ಪೊಲ್ಯೂಷನ್ ಅಥವಾ ಈ ಒಂದು ಮಾಲಿನ್ಯವನ್ನು ನಾವು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಯಾವುದು ಅಂದರೆ ಯೂಟ್ರೋಫಿಕೇಶನ್ ಅಂತ ಕರೀತೇವೆ. ಸೊ ಯೂಟ್ರೋಫಿಕೇಶನ್ ಅನ್ನ ನಾವು ನ್ಯಾನೋ ಯೂರಿಯಾವನ್ನ ಬಳಕೆ ಮಾಡೋದ್ರಿಂದ ಸಿಗ್ನಿಫಿಕೆಂಟ್ಲಿ ರಿಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇದು ನ್ಯಾನೋ ಯೂರಿಯಾದಿಂದ ನಮಗಾಗ್ತಕ್ಕಂಥ ಬಿಗ್ಗೆಸ್ಟ್ ಎನ್ವೈರನ್ಮೆಂಟಲ್ ಅಡ್ವಾಂಟೇಜ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭಾರತದ ವಾಯು ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಪ್ರಾಜೆಕ್ಟ್ ಆಕಾಶ್ ತೀರ್ ಭಾಗವಾಗಿ ಆಕಾಶ್ ತೀರ್ ಕಮಾಂಡ್ ಮತ್ತು ಕಂಟ್ರೋಲ್ ಸಿಸ್ಟಮ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಹೂ ಡೆವಲಪ್ಡ್ ಆಕಾಶ್ ತೀರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಆಸ್ ಅ ಪಾರ್ಟ್ ಆಫ್ ಪ್ರಾಜೆಕ್ಟ್ ಆಕಾಶ್ ತೀರ್ ಟು ಎನ್ಹ್ಯಾನ್ಸ್ ಇಂಡಿಯಾಸ್ ಏರ್ ಡಿಫೆನ್ಸ್ ಕೇಪಬಿಲಿಟೀಸ್. ಸೊ ಪ್ರಶ್ನೆಯಲ್ಲೇ ಗೊತ್ತಾಗ್ತಾ ಇದೆ, ಏರ್ ಡಿಫೆನ್ಸ್ ಅಂತ ಕರಿತೇವೆ. ಅಂದರೆ ವಾಯುವಲ್ಲಿ ಆಗ್ತಕ್ಕಂಥ ನಮಗೆ ಏನಾದರೂ ಅಡಚಣೆಗಳು ಅಥವಾ ಯಾವುದಾದ್ರೂ ಶತ್ರು ರಾಷ್ಟ್ರಗಳು ನಮ್ಮನ್ನು ಏರ್ ಮುಖಾಂತರ ಅಟ್ಯಾಕ್ ಮಾಡಿದಾಗ ಅದನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ನಾವು ಆಕಾಶ್ ತೀರ್ ಪ್ರಾಜೆಕ್ಟ್ ಅಂತ ಕರೀತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನಾವು ಡೆವಲಪ್ ಮಾಡಿರ್ತಕ್ಕಂಥ ವೆಪನ್ ಸಿಸ್ಟಮ್ ಅನ್ನ ನಾವೇನಂತ ಕರೀತೇವೆ ಅಂದ್ರೆ ಆಕಾಶ್ ತೀರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರೀತೇವೆ. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇದನ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನ ವತಿಯಿಂದ ಡೆವಲಪ್ ಮಾಡಲಾಗಿರುತ್ತೆ. ಸೊ BEL ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಹಾಗಿದ್ರೆ ಆಕಾಶ್ ತೀರ್ ಸಿಸ್ಟಮ್ ಅಂದ್ರೆ ಏನು? ಸೊ ಇದೊಂದು ಟ್ರಕ್ನ ರೀತಿಯಲ್ಲಿರುತ್ತೆ. ಅಂದರೆ ಎಂಟೈರ್ ಸಿಸ್ಟಮ್ ಅನ್ನ ಒಂದು ಟ್ರಕ್ ಒಳಗಡೆ ಇಲ್ಲಿ ಪ್ಲಾಂಟ್ ಮಾಡಿರ್ತಾರೆ. ಸೊ ಅದರಲ್ಲಿ ನಾವು ಸಾಕಷ್ಟು ಕ್ಷಿಪಣಿಗಳನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಲೋ ಆಲ್ಟಿಟ್ಯೂಡ್, ಅಂದರೆ ಕಡಿಮೆ ಎತ್ತರದಲ್ಲಿ ಬರ್ತಕ್ಕಂಥ ಶತ್ರುಗಳ ಒಂದು
ಏರಿಯಲ್ ಅಟ್ಯಾಕ್ಸ್ ಏನಿರುತ್ತೆ ಅಂದರೆ ವಾಯುವಿನ ಮುಖಾಂತರ ನಮ್ಮನ್ನು ದಾಳಿ ಮಾಡ್ತಕ್ಕಂಥ ಕೆಲವೊಂದು ವ್ಯವಸ್ಥೆಗಳೇನಿರ್ತವೆ, ಸೊ ಅದನ್ನು ನಾಶ ಮಾಡ್ತಕ್ಕಂಥ ಒಂದು ಸಿಸ್ಟಮನ್ನು ನಾವೇನಂತ ಕರಿತೀವಿ ಅಂದರೆ ಆಕಾಶ್ ತೀರ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಒಂದು ಸಿಸ್ಟಮನ್ನು ಈಗ ಕಂಪ್ಲೀಟಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಡೆವಲಪ್ ಮಾಡಿದ ನಂತರ ಇದನ್ನು ನಮ್ಮ ಒಂದು ಭಾರತ ದೇಶದ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಇಂಡಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ಸೊ ಈ ಒಂದು ವ್ಯವಸ್ಥೆಯನ್ನು ಸೇರ್ಪಡೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಒಂದು ಸಿಸ್ಟಮನ್ನು ನಾವೇನಂತ ಕರಿತೀವಿ ಅಂದರೆ ಆಕಾಶ್ ತೀರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದು ಯಾವ ಪ್ರಾಜೆಕ್ಟ್ನ ಅಡಿಯಲ್ಲಿ ಡೆವಲಪ್ ಮಾಡಿರ್ತಾರೆ ಅಂದರೆ ಪ್ರಾಜೆಕ್ಟ್ ಆಕಾಶ್ ತೀರ್ ಅಡಿಯಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ನೋಡಿ, ಹೆಸರಲ್ಲೇ ಗೊತ್ತಾಗುತ್ತೆ ಆಕಾಶ್ ಅಂದರೆ ಸೊ ಇದೊಂದು ನಮ್ಮ ಭಾರತ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ, ಅದನ್ನು ನಾವು ಆಕಾಶ್ ತೀರ್ ಅಂತ ಕರಿತೇವೆ. ಸೊ ಇದನ್ನು ಡೆವಲಪ್ ಮಾಡಿರೋರು ಯಾರು ಅಂತ ನಾನು ಪ್ರಶ್ನೆಯಲ್ಲೇ ಕೊಟ್ಟಿದ್ದೆ. ಸೊ BEL ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಇದರ ಪರ್ಪಸ್ ಏನು, ಯಾವ ಉದ್ದೇಶಕ್ಕಾಗಿ ಇದನ್ನು ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಾರೆ ಅಂದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಲೋ ಲೆವೆಲ್ ಏರ್ ಸ್ಪೇಸ್ ಅಂತ ಕರಿತೇವೆ. ಅಂದ್ರೆ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥ ಏರ್ ಸ್ಪೇಸ್ ಏನಿರುತ್ತೆ, ಸೊ ಅದರಲ್ಲಿ ಬರ್ತಕ್ಕಂಥ ಶತ್ರುಗಳ ವೆಪನ್ಸ್ ಅನ್ನ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಸಿಸ್ಟಮ್ ಇದಾಗಿರುತ್ತೆ. ಸೊ ಇಲ್ಲಿ ನಮ್ಗೊಂದು ಪ್ರಶ್ನೆ ಬರುತ್ತೆ, ಸೊ ಲೋ ಲೆವೆಲ್ ಅಲ್ಲಿ ನಾವು ನಮ್ಮ ಫ್ರೆಂಡ್ಲಿ ಏರ್ ಕ್ರಾಫ್ಟ್ಸ್ ಅನ್ನು ಕೂಡ ನಾವು ನೋಡ್ತೀವಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ನಮ್ಮ ರಾಷ್ಟ್ರದ ಏರ್ ಕ್ರಾಫ್ಟ್ಸ್ ಕೂಡ ಲೋ ಲೆವೆಲ್ ಅಲ್ಲಿ ಫ್ಲೈ ಆಗುತ್ತಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಬಟ್ ಈ ಒಂದು ಆಕಾಶ್ ತೀರ್ ಸಿಸ್ಟಮ್ ಏನಿದೆ, ದಿಸ್ ವೆಪನ್ ಸಿಸ್ಟಮ್ ಎನ್ಶೋರ್ಸ್ ದಿ ಸೇಫ್ಟಿ ಆಫ್ ಫ್ರೆಂಡ್ಲಿ ಏರ್ ಕ್ರಾಫ್ಟ್ಸ್. ಅಂದರೆ ನಮ್ಮ ಸ್ನೇಹ ಪರವಾಗಿರ್ತಕ್ಕಂಥ ಏರ್ ಕ್ರಾಫ್ಟ್ಸ್ ಅನ್ನು ಇದು ಡಿಟೆಕ್ಟ್ ಮಾಡುತ್ತೆ. ಸೊ ಯಾವುದು ಎನಿಮಿ ನೇಷನ್ ಏರ್ ಕ್ರಾಫ್ಟ್ ಆಗಿರುತ್ತೆ, ಸೊ ಅದನ್ನು ಮಾತ್ರ ನಾಶ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಇದರಲ್ಲಿ ಡೆವಲಪ್ ಮಾಡಿರೋದನ್ನು ಸೊ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ಬೋದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದೊಂದು ವೆಹಿಕಲ್ ಬೇಸ್ಡ್ ಮೊಬೈಲ್ ಸಿಸ್ಟಮ್ ಆಗಿರುತ್ತೆ. ಅಂದರೆ ಎಂಟೈರ್ ಸಿಸ್ಟಮನ್ನು ಒಂದು ವೆಹಿಕಲ್ಗೆ ಮೌಂಟ್ ಮಾಡಿರ್ತಾರೆ. ಸೊ ಇದೇನು ಮಾಡುತ್ತೆ ಅಂದರೆ ಇಟ್ ಹ್ಯಾಸ್ ಆಪರೇಷನಲ್ ಕೇಪಬಿಲಿಟೀಸ್ ಈವನ್ ಇನ್ ದಿ ಚಾಲೆಂಜಿಂಗ್ ಕಮ್ಯುನಿಕೇಷನ್ ಎನ್ವೈರನ್ಮೆಂಟ್. ಅಂದರೆ ಇವಾಗ ಕಮ್ಯುನಿಕೇಷನ್ ತುಂಬ ಕಷ್ಟಕರವಾಗಿರ್ತಕ್ಕಂಥ ಪ್ರದೇಶಗಳಲ್ಲೂ ಕೂಡ ಇದು ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಸಿಸ್ಟಮನ್ನು ನಾವು ಆಕಾಶ್ ತೀರ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದನ್ನು ಈಗ ನಮ್ಮ ಒಂದು ಡಿಫೆನ್ಸ್ನಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಮೊದಲ ಮಹಿಳಾ ಜ್ಯೂರಿ ಸದಸ್ಯೆಯಾಗುವ ಮೂಲಕ ಇತಿಹಾಸ ನಿರ್ಮಿಸಿದವರು ಯಾರು? ಸೊ ಹೂ ಹ್ಯಾಸ್ ಮೇಡ್ ಹಿಸ್ಟ್ರಿ ಬೈ ಬಿಕಮಿಂಗ್ ಇಂಡಿಯಾಸ್ ಫಸ್ಟ್ ಫೀಮೇಲ್ ಜ್ಯೂರಿ ಮೆಂಬರ್ ಅಟ್ ಪ್ಯಾರಿಸ್ ಒಲಿಂಪಿಕ್ಸ್. ಸೊ ಜ್ಯೂರಿ ಅಂದ್ರೆ ಜಡ್ಜ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ತೀರ್ಪನ್ನ ಕೊಡ್ತಕ್ಕಂಥ ಒಂದು ಗುಂಪಿನಲ್ಲಿ ನಮ್ಮ ಭಾರತೀಯನ್ನ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಮಾಡಿರ್ತಾರೆ. ಸೊ ಅವರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಲ್ಕಿಸ್ ಮೀರ್ ಅಂತ ಕರಿತೇವೆ. ಸೊ ಇವರು ನಮ್ಮ ಭಾರತ ದೇಶದಿಂದ ಆಯ್ಕೆ ಆಗಿರ್ತಕ್ಕಂಥ ಒಲಿಂಪಿಕ್ಸ್ ಜ್ಯೂರಿ ಮೆಂಬರ್ ಆಗಿರ್ತಾರೆ. ಸೊ ಈ ಒಂದು ಕಾರಣದಿಂದ ಅಂದರೆ ಪ್ಯಾರಿಸ್ ಅಲ್ಲಿ ಏನು ಒಲಿಂಪಿಕ್ಸ್ ಈ ವರ್ಷ ನಡೆಯುತ್ತೆ, ಸೊ ಈ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಇಂಡಿಯಾಸ್ ಫಸ್ಟ್ ಫೀಮೇಲ್ ಜ್ಯೂರಿ ಮೆಂಬರ್ ಅನ್ನ ಆಯ್ಕೆ ಮಾಡಿರ್ತಾರೆ. ಅಂದರೆ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಜ್ಯೂರಿ ಸದಸ್ಯನ್ನ ಆಯ್ಕೆ ಮಾಡಿರ್ತಾರೆ. ಸೊ ಇವರ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಒಲಿಂಪಿಕ್ಸ್ ಇವೆಂಟ್ ನಡೀತಕ್ಕಂಥದ್ದು ಫ್ರಾನ್ಸ್ ನಲ್ಲಿ ನಡೆಯುತ್ತೆ. ಸೊ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಫ್ರಾನ್ಸ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ಒಂದು ರಾಷ್ಟ್ರವನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದಾಗಿರುತ್ತೆ. ಸೊ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ನಡೀತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ಫ್ರಾನ್ಸ್ನ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿ ನಾವು ಬೆಲ್ಜಿಯಂ ಅನ್ನ ನೋಡಬಹುದು, ಇಲ್ಲಿ ಲಕ್ಸಂಬರ್ಗ್ ಅಂಡ್ ವಿ ಹ್ಯಾವ್ ಜರ್ಮನಿ ಹಿಯೋ, ದೆನ್ ಸ್ವಿಟ್ಜರ್ಲ್ಯಾಂಡ್ ಅನ್ನ ನೋಡಬಹುದು, ಇಟಲಿಯನ್ನ ನೋಡಬಹುದು, ಅದಾದ್ಮೇಲೆ ಸ್ಪೇನ್ ಅನ್ನ ನೋಡಬಹುದು. ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಲ್ಲಿ ಫ್ರಾನ್ಸ್ ಮತ್ತೆ ಈ ಕಡೆ ಯುನೈಟೆಡ್ ಕಿಂಗ್ಡಮ್ ಅನ್ನ ನೋಡಬಹುದು. ಸಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ವೇರ್ ವಿ ಕ್ಯಾನ್ ಸಿ ಫ್ರಾನ್ಸ್. ಈ ಕಡೆ ನಾವು UK ಅನ್ನ ನೋಡಬಹುದಾಗಿರುತ್ತೆ. ಫ್ರಾನ್ಸ್ ಮತ್ತೆ UK ನಡುವೆ ಇರ್ತಕ್ಕಂಥ ಚಾನಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಗ್ಲಿಷ್ ಚಾನಲ್ ಅಂತ ಕರಿತೇವೆ. ತುಂಬಾ ಎಕ್ಸಾಮ್ಸ್ ಅಲ್ಲಿ ಈ ಪ್ರಶ್ನೆ ಕೇಳಿರ್ತಾರೆ, ಇಂಗ್ಲಿಷ್ ಚಾನಲ್ ಯಾವ ರಾಷ್ಟ್ರಗಳ ಮಧ್ಯೆ ಇರುತ್ತೆ ಅಂದ್ರೆ UK ಮತ್ತು ಫ್ರಾನ್ಸ್ ನಡುವೆ ಇರ್ತಕ್ಕಂಥ ಒಂದು ಚಾನಲ್ ಅನ್ನ ನಾವು ಇಂಗ್ಲಿಷ್ ಚಾನಲ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಕಡೆ ವೆಸ್ಟ್ ಸೈಡ್ ಅಲ್ಲಿ ನಾವು ಅಟ್ಲಾಂಟಿಕ್ ಓಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಬಾಟಮ್ ಸೈಡ್ ಅಲ್ಲಿ ನಾವು ಮೆಡಿಟರೇನಿಯನ್ ಸಿ ಅನ್ನು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಫ್ರಾನ್ಸ್ ನ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ಫ್ರಾನ್ಸ್ ನಲ್ಲಿ ನಡಿಬೇಕಾಗಿರ್ತಕ್ಕಂಥ ಒಲಿಂಪಿಕ್ಸ್ ನಲ್ಲಿ ಬಿಲ್ಕಿಸ್ ಮೀರ್ ಎಂದು ಕರೀತಕ್ಕಂಥ ಸ್ಪೋರ್ಟ್ಸ್ ವಿಮೆನ್ ಇವರು ಸೊ ಜಮ್ಮು ಮತ್ತು ಕಾಶ್ಮೀರದ ಮೂಲದ ವ್ಯಕ್ತಿತ್ವ ಮಹಿಳೆ ಇವರಾಗಿರ್ತಾರೆ. ಸೊ ಇವರು ಇಂಡಿಯಾಸ್ ಫಸ್ಟ್ ಫೀಮೇಲ್ ಜ್ಯೂರಿ ಮೆಂಬರ್ ಅಟ್ ಪ್ಯಾರಿಸ್ ಒಲಿಂಪಿಕ್ಸ್. ಸೊ ಪ್ಯಾರಿಸ್ ನಲ್ಲಿ ನಡೀತಕ್ಕಂಥ ಒಲಿಂಪಿಕ್ಸ್ ನಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ತೀರ್ಪುಗಾರ್ತಿಯಾಗಿ
ಸದಸ್ಯರಾಗಿ ಆಯ್ಕೆಯಾಗಿ ಒಂದು ಇತಿಹಾಸವನ್ನು ನಿರ್ಮಿಸಿರ್ತಾರೆ. ಸೊ ಇವರು ಕೆನೋಯಿಸ್ಟ್ ಅಂತ ಕರಿತೇವೆ. ಕೆನೋಯಿಸ್ಟ್ ಅಂದರೆ ಈ ಬೋಟ್ಗಳ ಮುಖಾಂತರ ರೇಸ್ ಮಾಡ್ತಾರೆ, ಆ ಒಂದು ಸ್ಪೋರ್ಟನ್ನು ನಾವೇನಂತ ಕರಿತೀವಿ ಅಂದರೆ ಕೆನೋಯಿಸ್ಟ್ ಅಂತ ಕರಿತೇವೆ. ಸೊ ಇವರೊಬ್ಬರು ಕೆನೋಯಿಸ್ಟ್ ಆಗಿರ್ತಾರೆ. ಸೊ ಇವರು ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಅಂದರೆ ಅಂತಾರಾಷ್ಟ್ರೀಯ ಒಂದು ಸ್ಪರ್ಧೆಗಳಲ್ಲಿ ಭಾರತವನ್ನು ಈ ಒಂದು ಕೆನೋಯಿಸ್ಟ್ ಸ್ಪೋರ್ಟ್ನಲ್ಲಿ ಇವರು ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಕೆನೋಯಿಸ್ಟ್ ಅಂತಕ್ಕಂಥದ್ದು ಒಂದು ವಾಟರ್ ಸ್ಪೋರ್ಟ್ಸ್ ಆಗಿರುತ್ತೆ, ಅಂದರೆ ನೀರಿನಲ್ಲಿ ನಡೀತಕ್ಕಂಥ ಒಂದು ಕ್ರೀಡೆ ಆಗಿರುತ್ತೆ. ಸೊ ಇದನ್ನು ನಾವು ಕಾಯಾಕಿಂಗ್ ಮತ್ತು ಕೆನೋಯಿಂಗ್ ಅಂತ ಕರಿತೇವೆ. ಸೊ ಈ ರೀತಿಯ ಸ್ಪೋರ್ಟ್ಸ್ಗಳಲ್ಲಿ ತಮ್ಮ ಒಂದು ಎಕ್ಸ್ಪರ್ಟೈಸ್ ಅನ್ನು ಹೊಂದಿರತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಇವರು ಏಷ್ಯನ್ ಗೇಮ್ಸ್ ದಟ್ ವಾಸ್ ಕಂಡಕ್ಟೆಡ್ ಇನ್ ಚೈನಾ 2023ರಲ್ಲಿ ಚೈನಾದಲ್ಲಿ ನಡೆದಿರ್ತಕ್ಕಂಥ ಏಷ್ಯನ್ ಗೇಮ್ಸ್ ಅಲ್ಲೂ ಕೂಡ ಇವರು ತೀರ್ಪುಗಾರರ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಸೊ ಈಗ ಪ್ಯಾರಿಸ್ನಲ್ಲಿ ನಡೀತಕ್ಕಂಥ ಒಲಿಂಪಿಕ್ಸ್ಗೂ ಕೂಡ ಇವರು ಆಯ್ಕೆ ಆಗಿರ್ತಾರೆ. ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಸ್ತೃತವಾಗಿರ್ತಕ್ಕಂಥ ವಿಡಿಯೋ ಮಾಡಿದ್ದೇನೆ. ಸೊ ಕೀ ಪಾಯಿಂಟ್ಸ್ ಅನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದನ್ನ ಅಫಿಷಿಯಲಿ ಏನಂತ ಕರೀತಾರೆ ಅಂದ್ರೆ ಗೇಮ್ಸ್ ಆಫ್ 33 ಅಂತ ಕರೀತೇವೆ. ಸೊ ಈ ಒಂದು ಇವೆಂಟ್ ಅನ್ನ ಗೇಮ್ಸ್ ಆಫ್ 33 ಒಲಿಂಪಿಯಾಡ್ ಅಂತ ಕರೀತೇವೆ. ಸೊ ಇದನ್ನ ಎಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಆತಿಥ್ಯವನ್ನ ವಹಿಸ್ತಾ ಇರ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಪ್ರಮುಖವಾಗಿ ಪ್ಯಾರಿಸ್ ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 16 ಅದರ್ ಸಿಟೀಸ್ ಅಂದ್ರೆ ಪ್ಯಾರಿಸ್ ಅನ್ನ ಹೊರತುಪಡಿಸಿ 16 ಬೇರೆ ನಗರಗಳಲ್ಲೂ ಕೂಡ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ ನ ಮೋಟೋ ಏನಾಗಿರುತ್ತೆ ಅಂದ್ರೆ ಗೇಮ್ಸ್ ವೈಡ್ ಓಪನ್ ಅಂತಕ್ಕಂಥದ್ದು ಈ ಒಂದು ಇವೆಂಟ್ ನ ಧ್ಯೇಯ ವಾಕ್ಯವಾಗಿರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಈ ಮೋಟೋಗಳನ್ನ ರಿಪೀಟೆಡ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ಎಷ್ಟು ಸ್ಪೋರ್ಟ್ಸ್ ಗಳನ್ನ ಈ ಒಂದು ಇವೆಂಟ್ ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ 329 ಈವೆಂಟ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. 32 ಸ್ಪೋರ್ಟ್ಸ್ಗಳಲ್ಲಿ ಬರ್ತಕ್ಕಂಥ 329 ಈವೆಂಟ್ಸ್ಗಳನ್ನು ಈ ಒಂದು ಒಲಿಂಪಿಕ್ಸ್ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಬ್ರೇಕ್ ಡ್ಯಾನ್ಸಿಂಗ್ ಅನ್ನೋದನ್ನ ಕೂಡ ಈ ಒಂದು ಕ್ರೀಡೆಯಲ್ಲಿ ಈ ವರ್ಷ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಅದು ಕೂಡ ನಿಮಗೆ ಒಂದು ಬದಲಾವಣೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ವರ್ಷದ ಇನ್ನೊಂದು ವಿಶೇಷತೆ ಏನು ಅಂದರೆ ವಿಮೆನ್ ಎಂಪವರ್ಮೆಂಟ್ ಅಥವಾ ಜೆಂಡರ್ ಈಕ್ವಾಲಿಟಿ ಅಂತ ನಾವೇನು ಹೇಳ್ತೇವೆ. ಸೊ ಅದಕ್ಕೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಕಾರಣ ಏನು ಅಂದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ದೇರ್ ವಿಲ್ ಬಿ ಆನ್ ಐಡೆಂಟಿಕಲ್ ನಂಬರ್ ಆಫ್ ಮೇಲ್ಸ್ ಆ್ಯಂಡ್ ಫೀಮೇಲ್ ಅಥ್ಲೆಟ್ಸ್. ಅಂದರೆ ಮೇಲ್ ಅಥ್ಲೆಟ್ಸ್ ಯಾರಿರ್ತಾರೆ ಮತ್ತು ಫೀಮೇಲ್ ಕ್ರೀಡಾಪಟುಗಳೇನಿರ್ತಾರೆ ಮೊಟ್ಟ ಮೊದಲ ಬಾರಿಗೆ ಇಬ್ಬರ ಸಂಖ್ಯೆ ಕೂಡ ಈಕ್ವಲ್ ಇರ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ಅದಕ್ಕೆ ಜೆಂಡರ್ ಈಕ್ವಾಲಿಟಿಯನ್ನು ಸಂಪೂರ್ಣವಾಗಿ ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ದೇಶವು ಭಾರತದ ಚಂದ್ರಯಾನ 3 ಮಿಷನ್ ಅನ್ನು ಪ್ರತಿಷ್ಠಿತ 2024ರ ಜಾನ್ ಎಲ್ ಜಾಕ್ ಸ್ವೀಗರ್ಟ್ ಜೂನಿಯರ್ ಪ್ರಶಸ್ತಿಯನ್ನು ಬಾಹ್ಯಾಕಾಶ ಪರಿಶೋಧನೆಗಾಗಿ ಗೌರವಿಸಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಹಾನರ್ಡ್ ಇಂಡಿಯಾಸ್ ಚಂದ್ರಯಾನ್ 3 ಮಿಷನ್ ವಿತ್ ಪ್ರೆಸ್ಟಿಜಿಯಸ್ 2024 ಜಾನ್ ಎಲ್ ಜಾಕ್ ಸ್ವೀಗರ್ಟ್ ಜೂನಿಯರ್ ಅವಾರ್ಡ್ ಫಾರ್ ಸ್ಪೇಸ್ ಎಕ್ಸ್ಪ್ಲೋರೇಷನ್? ಸೊ ಈ ಒಂದು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಏನಿದೆ, ಸೊ ಚಂದ್ರಯಾನ್ 3 ಭಾರತ ರಾಷ್ಟ್ರ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರುವ ಕಾರಣದಿಂದ ನಮಗೆ ಈ ಒಂದು ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ಜಾನ್ ಎಲ್ ಜಾಕ್ ಸ್ವೀಗರ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ USA ರಾಷ್ಟ್ರದಿಂದ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನು ನಾವು US ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅವಾರ್ಡ್ 2024 ಅಂತ ಕರಿತೇವೆ, ಅಥವಾ US ಬಾಹ್ಯಾಕಾಶ ಪರಿಶೋಧನೆ ಪ್ರಶಸ್ತಿ 2024 ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ಲಿ ಈ ಅವಾರ್ಡ್ನ ಜೊತೆಗೆ ಚಂದ್ರಯಾನ್ 3 ಬಗ್ಗೆ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಾನು ರಿವೈಸ್ ಮಾಡ್ತೇವೆ. ಸಾಕಷ್ಟು ಬಾರಿ ನಾನು ಚಂದ್ರಯಾನ್ 3 ಬಗ್ಗೆ ಹೇಳಿರ್ತೇನೆ. ಸೊ ಮತ್ತೊಮ್ಮೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಾನು ಇಲ್ಲಿ ರಿವೈಸ್ ಮಾಡ್ತಾ ಬರ್ತೇನೆ. ಸೊ ಚಂದ್ರಯಾನ್ 3 ಲಾಂಚ್ ಮಾಡಲಿಕ್ಕೆ ನಾವು ಯೂಸ್ ಮಾಡಿರ್ತಕ್ಕಂಥ ಲಾಂಚ್ ವೆಹಿಕಲ್ ಅನ್ನು ನಾವು LVM-3 ಅಂತ ಕರಿತೇವೆ, ಅಥವಾ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಕರಿತೇವೆ. ಸೊ ಈ ಒಂದು ಲಾಂಚಿಂಗ್ನಲ್ಲಿ ನಾವು ಕಳಿಸಿರ್ತಕ್ಕಂಥ ಲ್ಯಾಂಡರ್ ಅನ್ನು ನಾವೇನಂತ ಕರಿತೇವೆ ಅಂದರೆ ವಿಕ್ರಮ್ ಅಂತ ಕರಿತೇವೆ. ಸೊ ನಾವು ಕಳಿಸಿರ್ತಕ್ಕಂಥ ರೋವರ್ ಅನ್ನು ನಾವೇನಂತ ಕರಿತೇವೆ ಅಂದರೆ ಪ್ರಜ್ಞಾನ್ ರೋವರ್ ಅಂತ ಕರಿತೇವೆ. ನೋಡಿ, ಲ್ಯಾಂಡರ್ ಒಂದು ಬಾಕ್ಸ್ ಅಥವಾ ಪೆಟ್ಟಿಗೆ ರೂಪದಲ್ಲಿರುತ್ತೆ. ಸೊ ಅದ್ರ ಒಳಗಡೆ ಏನಿರುತ್ತೆ ಅಂದರೆ ರೋವರ್ ಇರುತ್ತೆ. ಸೊ ನಾವು ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ನಂತರ ಇದು ಸಾಫ್ಟ್ ಲ್ಯಾಂಡಿಂಗ್ ಆಗ್ತಕ್ಕಂಥದ್ದು 4 ಲೆಗ್ಸ್ ಅನ್ನು ಹೊಂದಿರುತ್ತೆ. ಅಂದರೆ ಲ್ಯಾಂಡರ್ ಅಲ್ಲಿ 4 ಕಾಲುಗಳಿರುತ್ತೆ. ಸೊ ಅದರೊಳಗಡೆಯಿಂದ ಒಂದು ರೋವರ್ ಬರುತ್ತೆ. ಈ ರೋವರ್ ಏನು ಅಂದರೆ ಆ ಪ್ರದೇಶದಲ್ಲಿ ಸುತ್ತಕೊಂಡು ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ನ ಡೇಟಾವನ್ನು ನಮಗೆ ಕಳಿಸುತ್ತೆ. ಅದನ್ನು ನಾವು ರೋವರ್ ಅಂತ ಕರಿತೇವೆ. ಸೊ ರೋವರ್ ಅಲ್ಲಿ ನಾವು 6 ವೀಲ್ಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲೂ ಕೆಲವೊಂದು ಪೇಲೋಡ್ಗಳನ್ನು ಕಳಿಸಿರ್ತೇವೆ. ಇವನ್ ರೋವರ್ ಅಲ್ಲೂ ಕೂಡ ಕೆಲವೊಂದು ಪೇಲೋಡ್ಸ್ಗಳನ್ನು ಕಳಿಸಿರ್ತೇವೆ. ಈ ಪೇಲೋಡ್ಗಳಿಗೆ ಸಂಬಂಧಪಟ್ಟಂತೆ ನಮಗೆ ಪ್ರಶ್ನೆಗಳನ್ನು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಸೊ ಆ ಪೇಲೋಡ್ಗಳನ್ನು ನಾನು ಮತ್ತೊಮ್ಮೆ ರಿವೈಸ್ ಮಾಡ್ತೇನೆ. ಸೊ ಈ
ಒಂದು ವಿಡಿಯೋದಲ್ಲಿ. ಸೊ ಹಾಗಿದ್ರೆ ಈ ಒಂದು ಚಂದ್ರಯಾನ್ ಮಿಷನ್ಗೆ ನಮಗೆ ಈಗ ಸಿಕ್ಕಿರ್ತಕ್ಕಂಥ ಅವಾರ್ಡನ್ನು ನಾವು ಜಾನ್ ಎಲ್ ಜಾಕ್ ಸ್ವಿಗರ್ಟ್ ಜೂನಿಯರ್ ಅವಾರ್ಡ್ ಅಂತ ಕರಿತೇವೆ. ಸೊ ನಾವು ಮಾಡಿರ್ತಕ್ಕಂಥ ಈ ಒಂದು ಸಾಧನೆಗೆ US ನಮಗೆ ಕೊಡ್ತಾ ಇರ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಹಾಗಿದ್ರೆ ಹೂ ಇಸ್ ದಿಸ್ ಮ್ಯಾನ್? ಸೊ ಯಾವ ವ್ಯಕ್ತಿಯಲ್ಲಿ ಈ ಒಂದು ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ? ಸೊ ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ನಾವು ನೋಡೋದಾದ್ರೆ ಅಪೋಲೋ 13 ಮಿಷನ್. ಸೊ ಇದು ಕೂಡ ಮೂನ್ಗೆ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ US ಅವರು ಮಾಡಿರ್ತಕ್ಕಂಥ ಈ ಒಂದು ಅಪೋಲೋ 13 ಮಿಷನ್ ಏನಿರುತ್ತೆ, ಸೊ ಅದರಲ್ಲಿ ಇವರು ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರುವ ಕಾರಣದಿಂದ ಇವರ ಹೆಸರಿನಲ್ಲಿ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇಂಡಿಯಾಸ್ ಅಚೀವ್ಮೆಂಟ್ ಈ ಒಂದು ಸಾಧನೆಯನ್ನ ಮಾಡಿರುವ ಕಾರಣದಿಂದ ಚಂದ್ರನಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆಗಳನ್ನು ಮಾಡಿರ್ತಕ್ಕಂಥ ಕೆಲವೊಂದು ರಾಷ್ಟ್ರಗಳು US ಆಗಿರ್ಬೋದು, ಚೈನಾ ಆಗಿರ್ಬೋದು, ಸೋವಿಯತ್ ಯೂನಿಯನ್ ಆಗಿರ್ಬೋದು. ಸೊ ಇವರೆಲ್ಲ ಮಾಡಿರ್ತಕ್ಕಂಥ ಸಾಧನೆಗಳ ಪಟ್ಟಿಗೆ ಭಾರತ ರಾಷ್ಟ್ರ ಕೂಡ ಸೇರಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಓವರ್ ಆಲ್ ಮಿಷನ್ಸ್ ಬಗ್ಗೆ. ಬಟ್ ಲ್ಯಾಂಡಿಂಗ್ ಆನ್ ಸೌತ್ ಪೋಲ್ ಅಂತ ತೆಗೆದುಕೊಂಡಾಗ ಭಾರತ ರಾಷ್ಟ್ರ ಮಾತ್ರ ಏಕೈಕ ರಾಷ್ಟ್ರವಾಗಿ ಈ ಒಂದು ಸಾಧನೆಯನ್ನ ಮಾಡಿರುತ್ತೆ. ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮಾಡಿರ್ತಕ್ಕಂಥ ಪ್ರಪಂಚದ ಏಕೈಕ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ರಾಷ್ಟ್ರ ಮಾತ್ರ ಆಗಿರುತ್ತೆ. ಸೊ ಈ ಒಂದು ಸಾಧನೆಗಾಗಿ US ರೆಕಗ್ನೈಸ್ ಮಾಡಿ ನಮಗೆ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ಚಂದ್ರಯಾನ್ 3ಯಲ್ಲಿ ನಾವು ಬಳಕೆ ಮಾಡಿರ್ತಕ್ಕಂಥ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ವೈಜ್ಞಾನಿಕ ಉಪಕರಣಗಳನ್ನ ನಾವು ಪೇ ಲೋಡ್ಸ್ ಅಂತ ಕರಿತೇವೆ. ಸೊ ಯಾವ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಯೂಸ್ ಮಾಡಿದ್ದೇವೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಮೊದಲನೇದು ಲ್ಯಾಂಡರ್ ನಲ್ಲಿ ನಾವೇನೇನು ಯೂಸ್ ಮಾಡಿದ್ದೇವೆ. ನಾನು ಚಿತ್ರದಲ್ಲಿ ತೋರಿಸಿದ್ದೆ, ಒಂದು ಲ್ಯಾಂಡರ್ ಇರುತ್ತೆ, ಅದರೊಳಗಡೆಯಿಂದ ರೋವರ್ ಆಚೆ ಬರುತ್ತೆ ಅಂತ ಹೇಳಿದೆ. ಮೊದಲು ನಾನು ಲ್ಯಾಂಡರ್ ಅಲ್ಲಿ ಯಾವ ಉಪಕರಣಗಳನ್ನ ನಾವು ಕಳಿಸಿದ್ದೀವಿ ಅಂತ ಹೇಳ್ತೇವೆ. ಸೊ ಮೊದಲನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಂಬಾ ಅಂತ ಕರಿತೇವೆ. ಸೊ ರಾಂಬಾ ಅಂದ್ರೆ ರೇಡಿಯೋ ಅನಾಟಮಿ ಆಫ್ ಮೂನ್ ಬೌಂಡ್ ಹೈಪರ್ ಸೆನ್ಸಿಟಿವ್ ಅಯೋನೋಸ್ಪಿಯರ್ ಅಂಡ್ ಅಟ್ಮಾಸ್ಫಿಯರ್ ಅಂತ ಕರಿತೇವೆ. ಸೊ ಇದನ್ನ ಏನಕ್ಕೆ ಕಳಿಸಿದೀವಿ ಅಂದ್ರೆ ಸೊ ಟು ಸ್ಟಡಿ ಲೂನಾರ್ ಅಯೋನೋಸ್ಪಿಯರ್ ಅಂದ್ರೆ ಲೂನಾರ್ ಅಥವಾ ಚಂದ್ರನಲ್ಲಿರ್ತಕ್ಕಂಥ ಅಯೋನೋಸ್ಪಿಯರ್ ಅಥವಾ ಅಯಾನುಗೋಳ ಏನಿರುತ್ತೆ, ಸೊ ಇದನ್ನ ಅಧ್ಯಯನ ಮಾಡ್ತಕ್ಕಂಥ ಕಾರಣದಿಂದ ನಾವು ರಾಂಬಾ ಅಂತಕ್ಕಂಥ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಅನ್ನ ಕಳಿಸಿರ್ತೇವೆ. ಸೊ ಹಾಗಿದ್ರೆ ಲ್ಯಾಂಡರ್ ಅಲ್ಲಿ ಇರ್ತಕ್ಕಂಥ ಎರಡನೇ ಇನ್ಸ್ಟ್ರೂಮೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಚಾಸ್ಟ್ ಅಂತ ಕರಿತೇವೆ. ಚಾಸ್ಟ್ ಅಂದ್ರೆ ಚಂದ್ರ ಸರ್ಫೇಸ್ ಥರ್ಮೋ ಫಿಸಿಕಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ. ಇಲ್ಲಿ ನೋಡಿ ಥರ್ಮೋ ಅಂತ ಇದೆ. ಥರ್ಮೋ ಅನ್ನೋ ಪದವನ್ನ ನೀವು ಡೆಫಿನೆಟ್ಲಿ ಕೇಳಿರ್ತೀರಾ. ಸೊ ಈ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ಯಾವ ಕಾರಣಕ್ಕಾಗಿ ಕಳಿಸಿರ್ತೀವಿ ಅಂದ್ರೆ ಮೆಜರ್ ದಿ ಥರ್ಮಲ್ ಪ್ರಾಪರ್ಟೀಸ್ ಅಂದ್ರೆ ಚಂದ್ರನ ಮೇಲ್ಮೈಯಲ್ಲಿರ್ತಕ್ಕಂಥ ಉಷ್ಣಾಂಶತೆಯ ಒಂದು ಗುಣಲಕ್ಷಣಗಳೇನಿರ್ತವೆ, ಸೊ ಅದನ್ನ ಮೆಷರ್ ಮಾಡಲಿಕ್ಕೆ ನಾವು ಕಳಿಸಿರ್ತಕ್ಕಂಥ ಪೇಲೋಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಚಾಸ್ಟ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಲೂನಾರ್ ಇನ್ನೊಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ಇಲ್ಸಾ ಅಂತ ಕರಿತೇವೆ. ಇಲ್ಸಾ ಫುಲ್ ಫಾರ್ಮ್ ಏನು ಅಂದ್ರೆ ಇನ್ಸ್ಟ್ರೂಮೆಂಟ್ ಫಾರ್ ಲೂನಾರ್ ಸಿಸ್ಮಿಕ್ ಆಕ್ಟಿವಿಟಿ ಅಂತ ಕರಿತೇವೆ. ಸಿಸ್ಮಿಕ್ ಅಂದ ಕೂಡಲೇ ನಿಮಗೆ ಗೊತ್ತಾಗುತ್ತೆ, ಸೊ ಭೂಕಂಪನ ಅಲೆಗಳು ಅಂತ ನಾವೇನು ಹೇಳ್ತೇವೆ ಕನ್ನಡದಲ್ಲಿ. ಸೊ ಈ ರೀತಿಯ ಭೂಕಂಪನ ಅಲೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಸಾವನ್ನ ಕಳಿಸಿರ್ತೇವೆ. ಸೊ ಟು ಡಿಟೆಕ್ಟ್ ಅಂಡ್ ಸ್ಟಡಿ ಮೂನ್ ಕ್ವಾಕ್ಸ್ ಅಂತ ಹೇಳ್ತೇವೆ. ಭೂಮಿ ಮೇಲೆ ಆದ್ರೆ ಅರ್ತ್ ಕ್ವಾಕ್ಸ್ ಅಂತ ಕರಿತೇವೆ. ಸೊ ಚಂದ್ರನ ಮೇಲೆ ಆಗೋದ್ರಿಂದ ಅದನ್ನ ನಾವು ಮೂನ್ ಕ್ವಾಕ್ಸ್ ಅಂತ ಕರಿತೇವೆ. ಸೊ ಚಂದ್ರನ ಮೇಲೆ ಆಗ್ತಕ್ಕಂಥ ಭೂಕಂಪನಗಳನ್ನ ಅಥವಾ ಚಂದ್ರನ ಕಂಪನಗಳನ್ನ ಸ್ಟಡಿ ಮಾಡಲಿಕ್ಕೆ ಕಳಿಸಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ಇಲ್ಸಾ ಅಂತ ಕರಿತೇವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಅನ್ನ ನಾವು LRA ಅಂತ ಕರಿತೇವೆ. ಸೊ LRA ಫುಲ್ ಫಾರ್ಮ್ ಏನು ಅಂದ್ರೆ ಲೇಸರ್ ರೆಟ್ರೋಫ್ಲೆಕ್ಟರ್ ಆರೆ ಅಂತ ಕರಿತೇವೆ. ಸೊ ಇದನ್ನ ಕಳಿಸಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಪ್ರಿಸಿಷನ್ ಮ್ಯಾಪಿಂಗ್ ಆಫ್ ದಿ ಮೂನ್ ಸರ್ಫೇಸ್ ಅಂದ್ರೆ ಚಂದ್ರನ ಮೇಲ್ಮೈ ಏನಿರುತ್ತೆ, ಸೊ ಅದನ್ನ ನಿಖರವಾಗಿ ಮ್ಯಾಪಿಂಗ್ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ಲೇಸರ್ ರೆಟ್ರೋ ರಿಫ್ಲೆಕ್ಟರ್ ಆರೆ ಅಂತ ಕರಿತೇವೆ. ಸೊ ಇಷ್ಟು ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಲ್ಯಾಂಡರ್ ಮುಖಾಂತರ ಕಳಿಸಿರ್ತೇವೆ. ನೆಕ್ಸ್ಟ್ ರೋವರ್ ನ ಒಳಗಡೆ ನಾವೇನೇನು ಇಟ್ಟಿದ್ದೇವೆ. ಸೊ ರೋವರ್ ನ ಒಳಗಡೆ ಇಟ್ಟಿರ್ತಕ್ಕಂಥ ಕೆಲವೊಂದು ಪೇಲೋಡ್ಸ್ ಗಳನ್ನ ನಾವು ನೋಡೋದಾದ್ರೆ, ಸೊ ಒಂದನ್ನ ನಾವು APXS ಅಂತ ಕರಿತೇವೆ. APXS ಅಂದ್ರೆ ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಂತ ಕರಿತೇವೆ. ಸೊ ಏನಕ್ಕೆ ಇದನ್ನ ಕಳಿಸಿದ್ದೇವೆ ಅಂದ್ರೆ ಟು ಅನಲೈಸ್ ಎಲಿಮೆಂಟಲ್ ಕಾಂಪೋಸಿಷನ್ ಆಫ್ ದಿ ಲೂನಾರ್ ಸಾಯಿಲ್ ಅಂದ್ರೆ ಚಂದ್ರನ ಮೇಲ್ಭಾಗದಲ್ಲಿರ್ತಕ್ಕಂಥ ಮಣ್ಣೇನಿರುತ್ತೆ, ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಧಾತುಗಳನ್ನ ಅಧ್ಯಯನ ಮಾಡಲಿಕ್ಕೆ ಕಳಿಸಿರ್ತಕ್ಕಂಥ ಒಂದು ಪೇಲೋಡ್ ಅನ್ನ ನಾವು APXS ಅಂತ ಕರಿತೇವೆ. ಸೊ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಲಿಪ್ಸ್ ಅಂತ ಕರಿತೇವೆ. ಸೊ ಲಿಪ್ಸ್ ಅಂದ್ರೆ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ಅಂತ ಕರಿತೇವೆ. ಸೊ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಎಕ್ಸಾಮಿನ್ ದಿ ಕೆಮಿಕಲ್ ಕಾಂಪೋಸಿಷನ್ ಆಫ್ ದಿ ಲೂನಾರ್ ಸರ್ಫೇಸ್ ಅಂದ್ರೆ ಚಂದ್ರನ ಮೇಲ್ಮೈಲಿರ್ತಕ್ಕಂಥ ವಸ್ತುಗಳು ಯಾವ ರಾಸಾಯನಿಕ ಸಂಯೋಜನೆಯನ್ನ ಹೊಂದಿರುತ್ತೆ ಅದನ್ನ ಪರೀಕ್ಷೆ ಮಾಡಲಿಕ್ಕೆ ನಾವು ಲಿಪ್ಸ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಕಳಿಸಿರ್ತೇವೆ. ಸೊ ಇಷ್ಟು
ಲ್ಯಾಂಡರ್ ಆಯಿತು, ಅದಾದಮೇಲೆ ರೋವರ್ ಆಯಿತು. ಸೊ ಅದಾದಮೇಲೆ ನಾವು ಪ್ರೊಪಲ್ಷನ್ ಮಾಡ್ಯೂಲನ್ನು ಕೂಡ ಕಳಿಸಿದ್ವಿ. ಸೊ ಪ್ರೊಪಲ್ಷನ್ ಮಾಡ್ಯೂಲ್ನಲ್ಲಿ ನಾವು ಯಾವ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸನ್ನು ಕಳಿಸಿದ್ದೀವಿ ಅಂದರೆ, ಸೊ ಒಂದನ್ನು ನಾವು ಶೇಪ್ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಶೇಪ್ನ ಫುಲ್ ಫಾರ್ಮ್ ಏನು ಅಂದರೆ ಸ್ಪೆಕ್ಟ್ರೋಪೊಲಾರಿಮೀಟರ್ ಆಫ್ ಹ್ಯಾಬಿಟಬಲ್ ಪ್ಲಾನೆಟ್ ಅರ್ತ್ ಅಂತ ಕರಿತೇವೆ. ಸೊ ಇದೇನು ಮಾಡುತ್ತಂದ್ರೆ ಟು ಸ್ಟಡಿ ಅರ್ತ್ ಸ್ಪೆಕ್ಟ್ರಲ್ ಆ್ಯಂಡ್ ಪೊಲಾರಿಮೆಟ್ರಿಕ್ ಮೆಷರ್ಮೆಂಟ್ ಫ್ರಮ್ ದಿ ಲೂನಾರ್ ಆರ್ಬಿಟ್. ಅಂದರೆ ಇವಾಗ ಚಂದ್ರ, ಸೊ ಚಂದ್ರ ಮತ್ತು ಭೂಮಿ, ಸೊ ಈ ಒಂದು ಪ್ರೊಪಲ್ಷನ್ ಅಂತಕ್ಕಂಥದ್ದು ಚಂದ್ರನ ಆರ್ಬಿಟ್ ಅಥವಾ ಕಕ್ಷೆಯ ಮುಖಾಂತರ ಸೊ ಭೂಮಿಯ ಮೇಲೆ ಇರ್ತಕ್ಕಂಥ ಈ ಒಂದು ಸ್ಪೆಕ್ಟ್ರಲ್ ಮತ್ತು ಪೊಲಾರಿಮೆಟ್ರಿಕ್ ಮೆಷರ್ಮೆಂಟನ್ನು ಮಾಡುತ್ತೆ. ಅಂದರೆ ಭೂಮಿಯ ಮೇಲೆ ಇರ್ತಕ್ಕಂಥ ಸ್ಪೆಕ್ಟ್ರಲ್ ಮತ್ತು ಪೊಲಾರಿಮೆಟ್ರಿಕ್ ಮೆಷರ್ಮೆಂಟನ್ನು ಮಾಡುತ್ತೆ. ಸೊ ಈ ಒಂದು ಮೆಷರ್ಮೆಂಟನ್ನು ಮಾಡುವ ಮುಖಾಂತರ ಸೊ ನಮ್ಮ ಭೂಮಿಯ ಕೆಲವೊಂದು ಪ್ರಾಪರ್ಟೀಸ್ಗಳನ್ನು ನಾವು ಸುಲಭವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಫಂಕ್ಷನ್ ಇದಾಗಿರುತ್ತೆ. ಸೊ ದೀಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ಇಂಟೆಂಡೆಡ್ ಟು ಎನ್ಹಾನ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಮೂನ್ಸ್ ಜಿಯಾಲಜಿ, ಎನ್ವೈರನ್ಮೆಂಟ್ ಮತ್ತು ಪೊಟೆನ್ಷಿಯಲ್ ರಿಸೋರ್ಸಸ್. ಅಂದರೆ ನಾವು ಈ ಚಂದ್ರನ ಸದರ್ನ್ ಪೋಲ್ಗೆ ಏನು ಕಂಡಕ್ಟ್ ಮಾಡಿದ್ದೇವೆ, ಸೊ ಅದರಿಂದ ಚಂದ್ರನ ಒಂದು ಗುಣಲಕ್ಷಣಗಳಾಗಿರ್ಬೋದು, ಅದರ ಮೇಲ್ಮೈ ಆಗಿರ್ಬೋದು, ಸೊ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಮಾಡುವ ಮುಖಾಂತರ ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಇಸ್ರೋದ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಜಾಗೃತಿ ತರಬೇತಿ ಕಾರ್ಯಕ್ರಮದ ನೋಡಲ್ ಕೇಂದ್ರ ಎಲ್ಲಿದೆ? ಸೊ ವೇರ್ ಇಸ್ ದಿ ನೋಡಲ್ ಸೆಂಟರ್ ಫಾರ್ ಇಸ್ರೋ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವೇರ್ನೆಸ್ ಟ್ರೈನಿಂಗ್ ಪ್ರೋಗ್ರಾಮ್ ಲೊಕೇಟೆಡ್? ಸೊ ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಸ್ಟಾರ್ಟ್ ಅಂತ ಕೂಡ ಕರಿತೇವೆ. ಸೊ ಪ್ರಾಬ್ಲಿ 2 ಅಥವಾ 3 ವಿಡಿಯೋಗಳ ಹಿಂದೆ ಈ ಸ್ಟಾರ್ಟ್ ಪ್ರೋಗ್ರಾಮ್ ಲಾಂಚ್ ಆದಾಗ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಸ್ಟಾರ್ಟ್ ಅಂತಕ್ಕಂಥದ್ದು ನಮ್ಮ ಒಂದು ಬಾಹ್ಯಾಕಾಶದ ಕ್ಷೇತ್ರದ ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಆನ್ಲೈನ್ ಮುಖಾಂತರ ಕೊಡ್ತಕ್ಕಂಥ ಒಂದು ಫ್ರೀ ಎಜುಕೇಶನ್ ಆಗಿರುತ್ತೆ. ಸೊ ಈ ಒಂದು ಫ್ರೀ ಎಜುಕೇಶನ್ ಕೊಡಲಿಕ್ಕೆ ಒಂದು ನೋಡಲ್ ಏಜೆನ್ಸಿ ಅಥವಾ ನೋಡಲ್ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಯಾವ ರಾಜ್ಯದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಗಾಂಧಿನಗರ, ಅಂದರೆ ಗುಜರಾತ್ನ ಗಾಂಧಿನಗರದಲ್ಲಿ ಸೊ ಈ ಒಂದು ಸ್ಟಾರ್ಟ್ ಪ್ರೋಗ್ರಾಮ್ನ ನೋಡಲ್ ಸೆಂಟರ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ಟಾರ್ಟ್ 2024 ಇದರ ಫುಲ್ ಫಾರ್ಮ್ ಏನು ಅಂದರೆ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವೇರ್ನೆಸ್ ಟ್ರೈನಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಗ್ರಾಮನ್ನು ಏನಕ್ಕೆ ಮಾಡಿದ್ದಾರೆ ಅಂದರೆ ಟು ಪ್ರೊವೈಡ್ ಆನ್ಲೈನ್ ಸ್ಪೇಸ್ ಸೈನ್ಸ್ ಟ್ರೈನಿಂಗ್ ಟು ಆಸ್ಪೈರಿಂಗ್ ಸೈಂಟಿಸ್ಟ್ ಆ್ಯಂಡ್ ಎಂಜಿನಿಯರ್ಸ್. ಅಂದರೆ ಆಸ್ಪೈರಿಂಗ್ ಸೈಂಟಿಸ್ಟ್ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಸ್ ಏನಿರ್ತಾರೆ ಇವರಿಗೆ ಆನ್ಲೈನ್ನ ಮುಖಾಂತರ ಬಾಹ್ಯಾಕಾಶ ವಿಜ್ಞಾನದ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಲೈವ್ ಕ್ಲಾಸಸನ್ನು ಮಾಡ್ತಾರೆ, ಅಂದರೆ ನೇರ ತರಗತಿಗಳನ್ನು ಮಾಡ್ತಾರೆ. ಸೊ ಎಲ್ಲಿಂದ ಮಾಡ್ತಾರೆ ಅಂದರೆ ಗುಜ್ ಕಾಸ್ಟ್ ಅಂತ ಕರಿತೇವೆ. ಗುಜ್ ಅಂದರೆ ಗುಜರಾತ್. ಸೊ ಗುಜರಾತ್ನಲ್ಲಿ ಒಂದು ನೋಡಲ್ ಏಜೆನ್ಸಿಯನ್ನು ಡೆವಲಪ್ ಮಾಡಿರ್ತಾರೆ. ಸೊ ಇದು ಸೆಂಟ್ರಲ್ ಹಬ್ ಅಥವಾ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರವಾಗಿ ಈ ಒಂದು ನೋಡಲ್ ಏಜೆನ್ಸಿಯನ್ನು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ನೋಡಲ್ ಏಜೆನ್ಸಿ ಅಂತಕ್ಕಂಥದ್ದು ಮೇನ್ ಸೆಂಟರ್ ಆಗಿರುತ್ತೆ. ಸೊ ಇದನ್ನು ಹೊರತುಪಡಿಸಿ ಕೆಲವೊಂದು ರೀಜನಲ್ ಸೆಂಟರ್ಸ್ ಅನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಪ್ರಾದೇಶಿಕ ಕೇಂದ್ರಗಳು ಅಂತ ಕರಿತೇವೆ. ಸೊ ರೀಜನಲ್ ಸೆಂಟರ್ಸ್ ಅನ್ನ ಎಲ್ಲೆಲ್ಲಿ ಡೆವಲಪ್ ಮಾಡಿದ್ದಾರೆ ಅಂದರೆ 4 ರೀಜನಲ್ ಸೆಂಟರ್ಸ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಒಂದು ರಾಜ್ಕೋಟ್ ಅಲ್ಲಿರುತ್ತೆ, ಪಟಾನಲ್ಲಿರುತ್ತೆ, ಭಾವನಗರ್ ಮತ್ತೆ ಭುಜ್ನಲ್ಲಿ ಸೊ ರೀಜನಲ್ ಸೆಂಟರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕೇಂದ್ರಗಳ ಮುಖಾಂತರ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂದರೆ ಈ ಒಂದು ಕಾರ್ಯಕ್ರಮದ ಫೋಕಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಮತ್ತೆ ಫೈನಲ್ ಇಯರ್ ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಏನಿರ್ತಾರೆ ಸೊ ಇವರಿಗೆ ಸ್ಪೇಸ್ ಸೈನ್ಸ್ ಮತ್ತೆ ಟೆಕ್ನಾಲಜಿ ಬಗ್ಗೆ ಒಂದು ತರಬೇತಿಯನ್ನ ಕೊಡ್ತಕ್ಕಂಥದ್ದು ಅಥವಾ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಯಾರಿಗೆ ಅಂತ ಜ್ಞಾಪಕ ಇಟ್ಕೊಳ್ಳಿ, ಸ್ನಾತಕೋತ್ತರ ಮತ್ತೆ ಅಂತಿಮ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿಗಳೇನಿರ್ತಾರೆ ಸೊ ಅವ್ರಿಗೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಒಂದು ಎಜುಕೇಶನ್ ಅನ್ನ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಸ್ಟಾರ್ಟ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಇಂಡಿಯನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಜಿಜ್ಞಾಸಾ ಪೋರ್ಟಲ್ ಅಂತ ಕರಿತೇವೆ. ಅಂದ್ರೆ ಇದು ಆನ್ಲೈನ್ ಎಜುಕೇಶನ್ ಆಗಿರೋದ್ರಿಂದ ಸೊ ಯಾವುದರ ಮುಖಾಂತರ ಈ ಒಂದು ಶಿಕ್ಷಣವನ್ನ ನಾವು ಪಡಿಬಹುದಂದ್ರೆ ಸೊ ಒಂದು ಜಿಜ್ಞಾಸಾ ಪೋರ್ಟಲ್ ಅಂತ ಇರುತ್ತೆ. ಸೊ ಈ ಒಂದು ಪೋರ್ಟಲ್ ಅಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದರ ಕಾಸ್ಟ್ ಇದು ಬಂದು ಸಂಪೂರ್ಣವಾಗಿ ಇಸ್ರೋದಿಂದ ಫ್ರೀ ಆಫ್ ಕಾಸ್ಟ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇತ್ತೀಚೆಗೆ WHO ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಹೆಪಟೈಟಿಸ್ ಬಿ ಮತ್ತು ಸಿ ಪ್ರಕರಣಗಳ ಸಂಖ್ಯೆಯಲ್ಲಿ ಚೀನಾದ ನಂತರ ಯಾವ ದೇಶವು 2ನೇ ಸ್ಥಾನದಲ್ಲಿದೆ? ಸೊ ಅಕಾರ್ಡಿಂಗ್ ಟು ದಿ ಲೇಟೆಸ್ಟ್ WHO ರಿಪೋರ್ಟ್, ವಿಚ್ ಕಂಟ್ರಿ ರ್ಯಾಂಕ್ ಸೆಕೆಂಡ್ ಆಫ್ಟರ್ ಚೈನಾ ಇನ್ ದಿ ನಂಬರ್ ಆಫ್ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಕೇಸಸ್? ಸೊ ಹೆಪಟೈಟಿಸ್ ಬಿ ಮತ್ತು ಸಿ ಇವೆರಡೂ ಕೂಡ ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿರ್ತವೆ. ಸೊ WHO ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡಿರುತ್ತೆ. ಯಾವ ರಾಷ್ಟ್ರಗಳ
ರಾಷ್ಟ್ರಗಳಲ್ಲಿ ಹೆಪಟೈಟಿಸ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂಥ ಒಂದು ವರದಿಯನ್ನು ಬಿಡುಗಡೆ ಮಾಡಿರುತ್ತೆ. ಸೊ ಅದರಲ್ಲೂ ಕೂಡ ಈ ಬಿ ಮತ್ತು ಸಿ ಅಂತಕ್ಕಂಥ ಕೇಸ್ಗಳು ಬಹಳ ಹೆಚ್ಚಾಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಎರಡು ಕೇಸ್ಗಳಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ಅಫೆಕ್ಟೆಡ್ ಬಂದು ಚೈನಾ ರಾಷ್ಟ್ರ 1ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥವ್ರು WHO. ಸೊ ಇಂಡಿಯಾ ಹ್ಯಾಸ್ ಸೆಕೆಂಡ್ ಮೋಸ್ಟ್ ಹೆಪಟೈಟಿಸ್ ಬಿ ಮತ್ತು ಸಿ ಕೇಸಸ್ ಅಕಾರ್ಡಿಂಗ್ ಟು WHO ರಿಪೋರ್ಟ್. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಭಾರತ ರಾಷ್ಟ್ರವು ಹೆಪಟೈಟಿಸ್ ಬಿ ಮತ್ತು ಸಿ ಈ ಎರಡು ಪ್ರಕರಣಗಳೇನಿದ್ದಾವೆ, ಸೊ ಇದರಲ್ಲಿ ಪ್ರಪಂಚದಲ್ಲಿಯೇ ಭಾರತ ರಾಷ್ಟ್ರ 2ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಹೆಪಟೈಟಿಸ್ ಅಂತಕ್ಕಂಥದ್ದು, ಹೆಪ್ಯಾಟ್ ಅಂದರೆ ಏನು? ಹೆಪ್ಯಾಟ್ ಅಂದರೆ ಲಿವರ್ ಅಂತ ಅರ್ಥ. ಸೊ ನಮ್ಮ ಯಕೃತ್ತು ಅಂತ ಅರ್ಥ. ಐಟಿಸ್ ಅಂದರೆ ಏನು? ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಂತ ಕರಿತೇವೆ. ಸಿ ಯಾವುದೇ ಮೆಡಿಕಲ್ ಟರ್ಮ್ ITIS ಅಂತ ಎಂಡ್ ಆದರೆ ಅದರ ಅರ್ಥ ಏನು ಅಂದರೆ ಇನ್ಫ್ಲಮೇಷನ್ ಅಥವಾ ಊದಿಕೊಳ್ಳುವುದು ಅಂತ ಅರ್ಥ. ಇವಾಗ ಹೆಪ್ಯಾಟ್ ಮತ್ತು ಐಟಿಸ್ ಎರಡನ್ನ ನಾವು ಕ್ಲಬ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹೆಪ್ಯಾಟೈಟಿಸ್ ಅಂತ ಆಗುತ್ತೆ. ಸೊ ಲಿವರ್ ಸ್ವೆಲ್ಲಿಂಗ್ ಆಗ್ತಕ್ಕಂಥ ಕಾಯಿಲೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಹೆಪ್ಯಾಟೈಟಿಸ್ ಅಂತ ಕರಿತೇವೆ. ಸೊ ಹೆಪ್ಯಾಟೈಟಿಸ್ ಯಾವ ಆರ್ಗನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಅಂತ ನಿಮ್ಗೇನಾದರೂ ಪ್ರಶ್ನೆ ಕೇಳಿದ್ರೆ ಲಿವರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಈ ಒಂದು ಹೆಪ್ಯಾಟೈಟಿಸ್ ಅಂತಕ್ಕಂಥದ್ದು 5 ಡಿಫ್ರೆಂಟ್ ವೈರಸಸ್ಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಒಂದನ್ನು ಹೆಪ್ಯಾಟೈಟಿಸ್ A, B, C, D ಮತ್ತು E ಅಂತ ಕರಿತೇವೆ. ಸೊ 5 ಟೈಪ್ಸ್ ಆಫ್ ಹೆಪ್ಯಾಟೈಟಿಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ WHO ರಿಲೀಸ್ ಮಾಡಿರ್ತಕ್ಕಂಥ ವರದಿ ಬಿ ಮತ್ತು ಸಿಗೆ ಮಾತ್ರ ಸಂಬಂಧಿಸಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಆ ವರದಿ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. 2 ರ್ಯಾಂಕ್ಸ್ ಜ್ಞಾಪಕ ಇರಲಿ. ಮೊದಲು ಚೈನಾ 1ನೇ ಸ್ಥಾನದಲ್ಲಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯ ಜೊತೆಗೆ ಸ್ವಲ್ಪ ಬಯಾಲಜಿ ರಿಲೇಟೆಡ್ ಮಾಹಿತಿಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಮೊದಲನೇದು ಹೆಪ್ಯಾಟೈಟಿಸ್ A. ಸೊ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ ಯೂಶುವಲಿ ನಮ್ಮ ಪರೀಕ್ಷೆಗಳಲ್ಲಿ. ಸೊ ಕಾಯಿಲೆಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಸ್ಪ್ರೆಡ್ ಆಗುತ್ತೆ, ಅದರ ಟ್ರೀಟ್ಮೆಂಟ್ ಅಥವಾ ಪ್ರಿವೆನ್ಷನ್ ಕುರಿತಂತೆ ಪ್ರಶ್ನೆಗಳು ಬರುತ್ತೆ. ಸೊ ಹಾಗಿದ್ರೆ ಹೆಪ್ಯಾಟೈಟಿಸ್ನಲ್ಲಿ ಬರ್ತಕ್ಕಂಥ ಎಲ್ಲ 5 ಡಿಫ್ರೆಂಟ್ ಸ್ಟ್ರೇನ್ಸ್ ಅನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದರಲ್ಲಿ ಫಸ್ಟ್ ಒನ್ ಹೆಪ್ಯಾಟೈಟಿಸ್ A ಏನಿರುತ್ತೆ, ಇದು ಫೀಸಿಸ್ ಅಥವಾ ಮೂತ್ರದ ಮುಖಾಂತರ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಕಂಟ್ಯಾಮಿನೇಟೆಡ್ ವಾಟರ್ ಮತ್ತು ಫುಡ್ನಿಂದ ಅಂದರೆ ಕಲುಷಿತವಾಗಿರ್ತಕ್ಕಂಥ ಆಹಾರ ಮತ್ತು ನೀರಿನ ಮುಖಾಂತರ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಭಾರತ ರಾಷ್ಟ್ರವನ್ನ ಓಪನ್ ಡೆಫಿಕೇಶನ್ ಫ್ರೀ, ಬಯಲು ಬಹಿರ್ದೆಸೆ ಮುಕ್ತ ರಾಷ್ಟ್ರವನ್ನಾಗಿ ಏನಕ್ಕೆ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ, ಸೊ ಈ ರೀತಿಯ ಕಾಯಿಲೆಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇದರ ಪ್ರಿವೆನ್ಷನ್ ಅಂದ್ರೆ ಹೆಪಟೈಟಿಸ್ A ಅನ್ನ ನಾವು ಪ್ರಿವೆನ್ಷನ್ ಮಾಡಲಿಕ್ಕೆ ವ್ಯಾಕ್ಸಿನ್ ಅಥವಾ ಲಸಿಕೆಗಳನ್ನ ತೆಗೆದುಕೊಳ್ಳಬಹುದಾಗಿರುತ್ತೆ. ಗುಡ್ ಹೈಜೀನ್ ಅನ್ನ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವ ಮುಖಾಂತರ ಹೆಪ್ಯಾಟೈಟಿಸ್ A ಅನ್ನ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಇದರ ಚಿಕಿತ್ಸೆ ಅಂದ್ರೆ ಕಾಯಿಲೆ ಬಂದ ನಂತರ ಯಾವ ರೀತಿಯ ಚಿಕಿತ್ಸೆಯನ್ನ ನಾವು ಮಾಡಬಹುದು ಅಂದ್ರೆ, ಸೊ ಯಾವುದೇ ರೀತಿಯ ಒಂದು ನಿರ್ದಿಷ್ಟವಾದ ಮೆಡಿಕೇಶನ್ ಇದಕ್ಕೆ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಇದನ್ನ ನಾವು ಸಪೋರ್ಟಿವ್ ಕೇರ್ ಅಂತ ಕರಿತೇವೆ. ಅಂದರೆ ಆ ಸಿಂಪ್ಟಮ್ಸ್ ಏನಿರುತ್ತೆ ಆ ರೋಗದ ಗುಣಲಕ್ಷಣಗಳ ಆಧಾರದ ಮೇಲೆ ಈ ಒಂದು ಕಾಯಿಲೆಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಸೊ ಎರಡನೆಯದನ್ನು ನಾವು ಹೆಪ್ಯಾಟೈಟಿಸ್ B ಅಂತ ಕರಿತೇವೆ. ಸೊ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳೋದಾದ್ರೆ, ಕಾಂಟ್ಯಾಕ್ಟ್ ವಿತ್ ಬ್ಲಡ್ ಆ್ಯಂಡ್ ಬಾಡಿಲಿ ಫ್ಲೂಯಿಡ್ಸ್ ಆಫ್ ಆನ್ ಇನ್ಫೆಕ್ಟೆಡ್ ಪರ್ಸನ್. ಇವಾಗ ಯಾವುದೋ ಒಂದು ವ್ಯಕ್ತಿಗೆ ಹೆಪ್ಯಾಟೈಟಿಸ್ B ಇರುತ್ತೆ, ಆ ಒಂದು ವ್ಯಕ್ತಿಯ ರಕ್ತವನ್ನು ಪರೀಕ್ಷೆ ಮಾಡದೆ ಇನ್ನೊಬ್ಬರಿಗೆ ಏನಾದರೂ ವರ್ಗಾವಣೆ ಮಾಡಿದ್ರೆ ಆ ಕಾಯಿಲೆ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಥವಾ ಬಾಡಿ ಫ್ಲೂಯಿಡ್ಸ್ ಅಂದ್ರೆ ನಮ್ಮ ದೇಹದಿಂದ ಹೊರಗಡೆ ಬರ್ತಕ್ಕಂಥ ಲಿಕ್ವಿಡ್ಸ್, ಸಲೈವಾ ಆಗಿರ್ಬೋದು, ಮೂಗಿನಿಂದ ಬರ್ತಕ್ಕಂಥ ಮ್ಯೂಕಸ್ ಆಗಿರ್ಬೋದು. ಸೊ ಈ ಎಲ್ಲ ದ್ರವಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಕಾಂಟ್ಯಾಕ್ಟ್ ಆಗುವ ಮುಖಾಂತರ ಹೆಪಟೈಟಿಸ್ B ಅಂತಕ್ಕಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಹೆಪಟೈಟಿಸ್ B ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ವ್ಯಾಕ್ಸಿನ್ ಅಥವಾ ಲಸಿಕೆಗಳನ್ನು ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಪ್ರಾಕ್ಟೀಸಿಂಗ್ ಸೇಫ್ ಸೆಕ್ಸ್ ಅಂದ್ರೆ ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಬ್ಲಡ್ ಸ್ಕ್ರೀನಿಂಗ್ ಅಂದ್ರೆ ರಕ್ತವನ್ನ ಕೊಡುವ ಮುಖಾಂತರ ಸೊ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಟ್ರೀಟ್ ಮಾಡಲಿಕ್ಕೆ ಆಂಟಿ ವೈರಲ್ ಥೆರಪಿಟಿಕ್ಸ್ ಅನ್ನ ಕೊಡುವ ಮುಖಾಂತರ ಹೆಪ್ಯಾಟೈಟಿಸ್ B ಅನ್ನ ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೆಪ್ಯಾಟೈಟಿಸ್ C ಆಗಿರುತ್ತೆ. ಹೆಪ್ಯಾಟೈಟಿಸ್ C ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಲಿಕ್ಕೆ ಬ್ಲಡ್ ಟು ಬ್ಲಡ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಅಂದ್ರೆ ರಕ್ತದಿಂದ ರಕ್ತ ಕನೆಕ್ಟ್ ಆಗುವ ಕಾರಣದಿಂದ ಸೊ ಈ ಒಂದು ಕಾಯಿಲೆ ಸುಲಭವಾಗಿ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಪ್ರಾಕ್ಟೀಸ್
ಪ್ರಾಕ್ಟೀಸಿಂಗ್ ಸೇಫ್ ಸೆಕ್ಸ್ ಅಂದರೆ ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಪ್ರಾಕ್ಟೀಸ್ ಮಾಡುವ ಮುಖಾಂತರ, ಅವಾಯ್ಡ್ ಶೇರಿಂಗ್ ನೀಡಲ್ಸ್, ಟೂತ್ ಬ್ರಷಸ್, ರೇಸರ್ಸ್ ಮತ್ತು ನೈಲ್ ಸೀಸರ್ಸ್. ಟೂತ್ ಬ್ರಷ್ ಆಗಿರ್ಬೋದು, ನೀಡಲ್ಸ್ ಆಗಿರ್ಬೋದು, ಅದಾದಮೇಲೆ ನೈಲ್ ಕಟ್ಟರ್ಸ್ ಆಗಿರ್ಬೋದು. ಸೊ ಇದನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ನಾವು ಪ್ರಿವೆಂಟ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವೇನು ಮಾಡಬೇಕಂದ್ರೆ, ಸೊ ಆ್ಯಂಟಿ ವೈರಲ್ ಡ್ರಗ್ಸನ್ನು ಯೂಸ್ ಮಾಡುವ ಮುಖಾಂತರ ನಾವು ಇದನ್ನು ಟ್ರೀಟ್ ಮಾಡ್ಬೋದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಹೆಪಾಟಿಟಿಸ್ ಸಿಗೆ ಇನ್ನೂ ಕೂಡ ವ್ಯಾಕ್ಸಿನ್ ಡೆವಲಪ್ ಆಗಿಲ್ಲ. ಸೊ ಹೆಪಾಟಿಟಿಸ್ ಸಿಯನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸೊ ಇನ್ನೂ ಕೂಡ ಲಸಿಕೆ ಅಭಿವೃದ್ಧಿ ಆಗದೇ ಇರತಕ್ಕಂಥ ಒಂದು ಕಂಡೀಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅನ್ನು ನಾವು ಹೆಪಾಟಿಟಿಸ್ ಡಿ ಅಂತ ಕರಿತೇವೆ. ಸೊ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಲಿಕ್ಕೆ ಕಾರಣ ಏನು ಅಂದರೆ, ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಬ್ಲಡ್. ಅಂದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹೆಪಾಟಿಟಿಸ್ ಡಿ ಬರಬೇಕಂದ್ರೆ ಆ ವ್ಯಕ್ತಿಗೆ ಕಂಪಲ್ಸರಿ ಯಾವುದು ಮುಂಚೆ ಆಗಿರ್ಬೇಕಂದ್ರೆ ಹೆಪಾಟಿಟಿಸ್ ಬಿ ಆಗಿರಲೇಬೇಕು. ಅವರಿಗೆ ಮಾತ್ರ ಬರ್ತಕ್ಕಂಥ ಕಾಯಿಲೆ ಯಾವುದು ಅಂದರೆ ಹೆಪಾಟಿಟಿಸ್ ಡಿ ಆಗಿರುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಫ್ ಪರ್ಸನ್ ಹ್ಯಾಸ್ ಟು ಗೆಟ್ ಹೆಪಾಟಿಟಿಸ್ ಡಿ, ಈ ಶುಡ್ ಹ್ಯಾವ್ ಇನ್ಫೆಕ್ಟೆಡ್ ಬೈ ಹೆಪಾಟಿಟಿಸ್ ಬಿ. ಮುಂಚೆ ಇನ್ಫೆಕ್ಟ್ ಆಗಿದ್ರೆ ಮಾತ್ರ ಸೊ ಅವ್ರಿಗೆ ಹೆಪಾಟಿಟಿಸ್ ಡಿ ಬರುತ್ತೆ. ವಾಟ್ ಈಸ್ ದ ರೀಸನ್ ಏನು ಅಂದರೆ, ಈ ಹೆಪಾಟಿಟಿಸ್ ಡಿ ವೈರಸ್ ಏನಿರುತ್ತೆ ಅದು ಮಲ್ಟಿಪ್ಲೈ ಆಗಬೇಕಾದ್ರೆ, ಅಂದರೆ ನಮ್ಮ ದೇಹದಲ್ಲಿ ಅದು ವಿಭಜನೆ ಆಗಬೇಕಾಗಿದ್ರೆ ಸೊ ಅದಕ್ಕೆ ಹೆಪಾಟಿಟಿಸ್ ಬಿ ಸಪೋರ್ಟ್ ಬೇಕಾಗಿರುತ್ತೆ. ಅವಾಗ ಮಾತ್ರ ಅದು ಡಿವೈಡ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಹೆಪಾಟಿಟಿಸ್ ಡಿ ಯಾರಿಗಾದ್ರೂ ಬಂದಿದೆ ಅಂದರೆ ಅದರರ್ಥ ಹೆಪಾಟಿಟಿಸ್ ಬಿ ಅದು ಅವ್ರಿಗೆ ಮುಂಚೆ ಬಂದಿರಲೇಬೇಕಾಗಿರುತ್ತೆ. ಆ ಒಂದು ಕಂಡೀಷನಲ್ಲಿ ಮಾತ್ರ ಅವ್ರಿಗೆ ಹೆಪಾಟಿಟಿಸ್ ಡಿ ಬರುತ್ತೆ. ಸೊ ಹೆಪಾಟಿಟಿಸ್ ಡಿ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಯಾವ ವ್ಯಾಕ್ಸಿನ್ ಅನ್ನು ಕೊಡ್ಬೋದು ಅಂದರೆ, ನೋಡಿ ಇಲ್ಲಿ ಹೆಪಾಟಿಟಿಸ್ ಬಿ ವ್ಯಾಕ್ಸಿನ್ ಅನ್ನು ನಾವು ಕೊಡ್ಬೋದಾಗಿರುತ್ತೆ. ನಾನು ಮುಂಚೆನೇ ಹೇಳಿದ್ದೇನೆ. ಸೊ ಹೆಪಾಟಿಟಿಸ್ ಬಿ ಇಲ್ದಿದ್ರೆ ಹೆಪಾಟಿಟಿಸ್ ಡಿ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ಹೆಪಾಟಿಟಿಸ್ ಬಿ ವ್ಯಾಕ್ಸಿನ್ ಅನ್ನು ಕೊಡುವ ಮುಖಾಂತರ ನಾವು ಹೆಪಾಟಿಟಿಸ್ ಡಿ ಅನ್ನು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ಟ್ರೀಟ್ ಮಾಡಲಿಕ್ಕೆ ನಾವು ಇಂಟರ್ಫೆರಾನ್ಗಳನ್ನು ಯೂಸ್ ಮಾಡ್ತೇವೆ. ಸೊ ಕೊನೆಯದಾಗಿರ್ತಕ್ಕಂಥದ್ದನ್ನು ನಾವು ಹೆಪಾಟಿಟಿಸ್ ಇ ಅಂತ ಕರಿತೇವೆ. ಸೊ ಇದು ಫೀಸಿಸ್ ಅಥವಾ ಮಲಮೂತ್ರದಿಂದ ಅಥವಾ ಮೂತ್ರದಿಂದ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಮಲದಿಂದ ಕಾಂಟ್ಯಾಕ್ಟ್ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನು ನಾವು ಕಂಟ್ಯಾಮಿನೇಟೆಡ್ ಫುಡ್ ಆರ್ ವಾಟರ್ನ ಮುಖಾಂತರ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಗುಡ್ ಹೈಜೀನನ್ನು ನಾವು ಫಾಲೋ ಮಾಡಬೇಕಾಗಿರುತ್ತೆ. ಅಂದರೆ ಶುದ್ಧತ್ವವನ್ನು ನಾವು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಅವಾಯ್ಡ್ ಡ್ರಿಂಕಿಂಗ್ ವಾಟರ್ ದಟ್ ಹ್ಯಾಸ್ ಕಮ್ ಫ್ರಮ್ ಅ ಪೊಟೆನ್ಷಿಯಲ್ ಅನ್ಸೇಫ್ ಸೋರ್ಸ್. ಅಂದರೆ ಅಸುರಕ್ಷಿತವಾಗಿರ್ತಕ್ಕಂಥ ನೀರಿನ ಮೂಲಗಳಿಂದ ಬರ್ತಕ್ಕಂಥ ನೀರನ್ನು ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಸೊ ಕುಕ್ ಫುಡ್ ವೆಲ್, ಅಂದರೆ ಆಹಾರವನ್ನು ಸರಿಯಾಗಿ ಬೇಯಿಸ್ತಕ್ಕಂಥದ್ದು ಸೊ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಇದನ್ನು ಕ್ಯೂರ್ ಮಾಡಲಿಕ್ಕೂ ಕೂಡ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ಇರೋದಿಲ್ಲ. ಸಿಂಪ್ಟಮ್ಸ್ ಅನ್ನು ಕಡಿಮೆ ಮಾಡುವ ಮುಖಾಂತರ ಸೊ ಈ ಒಂದು ಕಾಯಿಲೆಯನ್ನು ನಾವು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು ಕಾಯಿಲೆಗಳು ಹೆಪಾಟಿಟಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳಾಗಿರ್ತವೆ. ಸೊ ಈ ಒಂದು ಎರಡರಲ್ಲಿ ಮಾತ್ರ ಹೆಪಾಟಿಟಿಸ್ ಮತ್ತು ಬಿ ಮತ್ತು ಸಿ ಏನಿರುತ್ತೆ. ಸೊ ಇದರಲ್ಲಿ ಚೈನಾ ಇಸ್ ಇನ್ ದ ಫಸ್ಟ್ ಪೊಸಿಷನ್ ಅಂಡ್ ನಮ್ಮ ಭಾರತ ರಾಷ್ಟ್ರ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಟೋಟಲ್ ಕೇಸಸ್ 2022ರ ಪ್ರಕಾರ 3.5 ಕೋಟಿ ಜನ ಈ ಒಂದು ಕಾಯಿಲೆಯಿಂದ ಇನ್ಫೆಕ್ಷನ್ ಅನ್ನ ಉಂಟು ಮಾಡಿರುತ್ತೆ. ಗ್ಲೋಬಲ್ ಡೆತ್ ಅಂದರೆ ಜಾಗತಿಕವಾಗಿ ಈ ಒಂದು ಹೆಪಾಟಿಟಿಸ್ ಅಂತಕ್ಕಂಥದ್ದು ಎಷ್ಟು ಪಾಪ್ಯುಲೇಷನ್ ಅನ್ನ ಕಿಲ್ ಮಾಡ್ತಾ ಇದೆ ಅಂದರೆ 1.3 ಮಿಲಿಯನ್ ಡೆತ್ಸ್ ಆನ್ಯುಯಲಿ. ವಾರ್ಷಿಕವಾಗಿ 1.3 ಮಿಲಿಯನ್ ಸಾವುಗಳು ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಯಾವ ದೇಶದ ಪ್ರಾಚೀನ ಹರಪ್ಪ ನಾಗರಿಕತೆಯ ಸ್ಥಳವಾಗಿದೆ? ಯಾವ ದೇಶವು ಅಂದರೆ ಈಗ ಇರ್ತಕ್ಕಂಥ ಪ್ರಸ್ತುತ ದೇಶವು ಪ್ರಾಚೀನ ಕಾಲದಲ್ಲಿ ಹರಪ್ಪ ನಾಗರಿಕತೆ ಅಂತ ನಾವೇನು ಹೇಳ್ತಾ ಇದ್ದೇವೆ ಸೊ ಅದಕ್ಕೆ ನೆಲೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ವಿಚ್ ಮಾಡರ್ನ್ ಡೇ ಕಂಟ್ರಿ ಇಸ್ ದ ಲೊಕೇಶನ್ ಆಫ್ ದಿ ಏನ್ಷಿಯಂಟ್ ಹರಪ್ಪ ಸಿವಿಲೈಸೇಷನ್? ಹರಪ್ಪ ಸಿವಿಲೈಸೇಷನ್ ಅಂತಕ್ಕಂಥದ್ದು ಪ್ರಸ್ತುತವಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಒಂದು ನಾಗರಿಕತೆ ಆಗಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆ ಕೊಡಲಿಕ್ಕೆ ಕಾರಣ ಏನು ಅಂದರೆ, ಆರ್ಕಿಯೋಲಾಜಿಕಲ್ ಎಕ್ಸ್ಕವೇಷನ್ ರಿವೆಲ್ಸ್ 5200 ಇಯರ್ಸ್ ಓಲ್ಡ್ ಹರಪ್ಪನ್ ಸೆಟಲ್ಮೆಂಟ್ಸ್, ಅಂದರೆ ಹರಪ್ಪನ್ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 5200 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಇಲ್ಲಿ ಫೈಂಡ್ ಔಟ್ ಮಾಡಿರ್ತಾರೆ. ಹಾಗಿದ್ರೆ ಹರಪ್ಪನ್ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರಮುಖವಾದ ತಾಣಗಳು ಯಾವ್ದ್ಯಾವುದು ಅಂತ ನಾವು ನೋಡೋದಾದ್ರೆ, ಹರಿಯಾಣದಲ್ಲಿರ್ತಕ್ಕಂಥ ಒಂದು ರಾಕಿ ಗರ್ಹಿ ಅಂತ ಕರಿತೇವೆ. ಇದೆಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಸೊ ರಾಕಿ ಗರ್ಹಿ ದಟ್ ಈಸ್ ಪ್ರೆಸೆಂಟ್ ಇನ್ ಹರಿಯಾಣ. ಅದಾದ್ಮೇಲೆ ರಾಜಸ್ಥಾನದಲ್ಲಿರ್ತಕ್ಕಂಥ ಕಾಲಿಬಂಗನ್ ಅಂತಕ್ಕಂಥ ಒಂದು ಪ್ರದೇಶ, ಮತ್ತೆ ಗುಜರಾತ್ನಲ್ಲಿ 2 ಪ್ಲೇಸಸ್
ನೋಡ್ಬೋದಾಗಿರುತ್ತೆ. ಒನ್ ಇಸ್ ಕಾಲ್ಡ್ ಆಸ್ ಧೋಲಾವೀರ, ಅದ ಒನ್ ಇಸ್ ಕಾಲ್ಡ್ ಆಸ್ ಲೋಥಲ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಕಡೆ ಸೊ ಭಾರತ ರಾಷ್ಟ್ರದ ಬಾರ್ಡರ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ಕಡೆ ನಾವು ವಿ ಕ್ಯಾನ್ ಸಿ ಪಾಕಿಸ್ತಾನದಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಮತ್ತೆ ಮೆಹೆಂಜೋದಾರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಈ ಒಂದು ಪ್ಲೇಸ್ ಅಲ್ಲಿ ಉತ್ಖನನ ಮಾಡಿರುವ ಕಾರಣದಿಂದ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಸ್ತುಗಳನ್ನ ನಾವು ಫೈಂಡ್ ಔಟ್ ಮಾಡಿರ್ತೇವೆ. ಸೊ ಈಗ ಎಸ್ಕವೇಷನ್ ಮಾಡಿರ್ತಕ್ಕಂಥ ಪ್ರದೇಶ ಗುಜರಾತ್ನ ಕಚ್ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ಉತ್ಖನನವಾಗಿರುತ್ತೆ. ಸೊ as I told you in the map, the excavation is done in Gujarat Kutch ನಲ್ಲಿ ಮಾಡಿರ್ತಕ್ಕಂಥ ಒಂದು ಎಸ್ಕವೇಷನ್ ಆಗಿರುತ್ತೆ. ಸೊ ಈ ಒಂದು ಎಸ್ಕವೇಷನ್ ಅಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳನ್ನ ನಾವು ಕಾರ್ಬನ್ ಡೇಟಿಂಗ್ ಮಾಡಿದಾಗ ದೇ ಆರ್ ಫೌಂಡ್ ಟು ಬಿ ಬಿಲಾಂಗಿಂಗ್ ಟು 5200 ಇಯರ್ಸ್ ಎಗೋ, ಅಂದ್ರೆ 5200 ವರ್ಷಗಳಿಗಿಂತ ಹಳೆಯದಾಗಿರ್ತಕ್ಕಂಥ ವಸ್ತುಗಳಾಗಿರ್ತವೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಅನ್ನು ನಾವು ನೋಡೋದಾದ್ರೆ ಸೊ ಇದನ್ನ ನಾವು ಕಾತಿಯಾ ವಿಲೇಜ್ ಅಂತ ಕರಿತೇವೆ. ಸೊ ಕಚ್ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಕಾತಿಯಾ ವಿಲೇಜ್ ನಲ್ಲಿ ಮಾಡಿರ್ತಕ್ಕಂಥ ಎಸ್ಕವೇಷನ್ ಆಗಿರುತ್ತೆ. ಸೊ ಅಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಸರ್ಕ್ಯುಲರ್ ಅಂಡ್ ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್ಸ್ ಮೇಡ್ ಆಫ್ ಲೋಕಲಿ ಅವೈಲಬಲ್ ಸ್ಯಾಂಡ್ ಸ್ಟೋನ್ ಮತ್ತೆ ಶೇಲ್ಸ್ ಅಂತ ಕರಿತೇವೆ. ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಲಭ್ಯವಿರ್ತಕ್ಕಂಥ ಮರಳುಗಲ್ಲು, ಅದಾದ್ಮೇಲೆ ಶೇಲ್ ಅಂತ ನಾವೇನ್ ಹೇಳ್ತೇವೆ. ಸೊ ಅದರಿಂದ ಮಾಡಲ್ಪಟ್ಟಿರ್ತಕ್ಕಂಥ ವೃತ್ತಾಕಾರದ ಮತ್ತು ಆಯತಾಕಾರದ ಅವಶೇಷಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆರ್ಟಿಕ್ರಾಫ್ಟ್ಸ್ ಅಂದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಕಲಾಕೃತಿಗಳನ್ನ ನಾವು ನೋಡೋದಾದ್ರೆ ಪಾಟರಿ, ಅದಾದ್ಮೇಲೆ ಆರ್ಟಿಕ್ರಾಫ್ಟ್ಸ್, ಅದಾದ್ಮೇಲೆ ಆನಿಮಲ್ ಬೋನ್ ಫ್ರಾಗ್ಮೆಂಟ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಪ್ರಾಣಿಗಳ ಮೂಳೆಗಳ ತುಣುಕುಗಳನ್ನ ಕೂಡ ನಾವಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೇನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಕಂಟಿನ್ಯೂಸ್ ಆಕ್ಯುಪೇಷನ್ ಫ್ರಮ್ ಅರ್ಲಿ ಹರಪ್ಪ ಟು ಲೇಟ್ ಹರಪ್ಪ ಪೀರಿಯಡ್. ಅಂದ್ರೆ ಆರಂಭಿಕ ಹರಪ್ಪನ್ ಕಾಲದಿಂದ ಕೊನೆಯ ಹರಪ್ಪನ್ ಕಾಲದ ಅವಧಿಯವರೆಗೆ ಹೇಗೆ ಅವರು ನಿರಂತರವಾಗಿ ಅವರ ವೃತ್ತಿಯನ್ನ ಏನ್ ಮಾಡ್ತಾ ಇದ್ರು ಅದನ್ನ ಸೂಚಿಸ್ತಾ ಇರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ಸೊ ಈ ಒಂದು ಪ್ರದೇಶದಲ್ಲಿ ಪತ್ತೆ ಹಚ್ಚಿರ್ತಾರೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಂದ್ರೆ ಯಾಕೆ ನಾವು ಉತ್ಖನನವನ್ನ ಮಾಡಬೇಕು, ಇದರ ಪ್ರಾಮುಖ್ಯತೆ ಏನು ಅಂದ್ರೆ ಸೊ ಇಟ್ ಶೋಸ್ ಅಸ್ ದಿ ಕಲ್ಚರಲ್ ಫಾರ್ಮೇಶನ್. ಅಂದ್ರೆ ಆ ಕಾಲದಲ್ಲಿರ್ತಕ್ಕಂಥ ಸಂಸ್ಕೃತಿಯ ಬಗ್ಗೆ ನಾವು ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಅನ್ನ ಪಡೆಯಬಹುದಾಗಿರುತ್ತೆ. ಪ್ರೆಸೆನ್ಸ್ ಆಫ್ ಪ್ರೀವಿಯಸ್ಲಿ ಅನ್ಐಡೆಂಟಿಫೈಡ್ ಪಾಟರಿ ಟ್ರೆಡಿಷನ್ಸ್, ಅಂದ್ರೆ ಆ ಒಂದು ಕಾಲದಲ್ಲಿ ಗುರುತಿಸದ ಕುಂಬಾರಿಕೆ ಸಂಪ್ರದಾಯಗಳ ಉಪಸ್ಥಿತಿಯನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಈ ಒಂದು ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಈ ಪಾಟರಿ ಟ್ರೆಡಿಷನ್ ಅಂತ ನಾವೇನ್ ಹೇಳ್ತೇವೆ. ಸೊ ಇದು ಮುಂಚೆ ಗುರುತಿಸಲಾಗಿರ್ಲಿಲ್ಲ. ಸೊ ಈ ಪಾಟರಿ ಟ್ರೆಡಿಷನ್ ಅಂತಕ್ಕಂಥದ್ದನ್ನ ಸೊ ಈ ಒಂದು ಉತ್ಖನನದಲ್ಲಿ ನಾವು ಫೈಂಡ್ ಔಟ್ ಮಾಡಿರ್ತಕ್ಕಂಥ ಒಂದು ಹೊಸ ಇನ್ಕ್ಲೂಷನ್ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನು ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೂಡ ಕರಿತೇವೆ. ಅಂದ್ರೆ ಸಿಂಧೂ ಕಣಿವೆಯ ನಾಗರಿಕತೆ ಅಂತ ಕೂಡ ಕರಿತೇವೆ. ಸೊ ಇಟ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಅರ್ಲಿಯೆಸ್ಟ್ ಅರ್ಬನ್ ಕಲ್ಚರ್. ಅಂದ್ರೆ ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಆರಂಭಿಕ ನಗರ ಸಂಸ್ಕೃತಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇದರ ಜೊತೆಗೆ ಇರ್ತಕ್ಕಂಥ ಓಲ್ಡನ್ ಅರ್ಬನ್ ಸಿವಿಲೈಸೇಷನ್ಸ್ ಯಾವ್ದ್ಯಾವ್ದು ಅಂದ್ರೆ ಮೆಸೊಪಟೋಮಿಯಾ ಮತ್ತೆ ಈಜಿಪ್ಟ್ ಅಂತ ಕರಿತೇವೆ. ಸೊ ಇವುಗಳ ಸಮಕಾಲೀನ ಅಥವಾ ಈ ಒಂದು ಎರಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಗರ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿತೇವೆ. ಸೊ ಇದರ ಲೊಕೇಶನ್ ಪ್ರಸ್ತುತವಾಗಿ ಇದರ ಸ್ಥಳವನ್ನ ನಾವು ನೋಡೋದಾದ್ರೆ ಪಾಕಿಸ್ತಾನದಲ್ಲಿ ಕೆಲವೊಂದು ಪ್ಲೇಸಸ್ ಅನ್ನ ನೋಡಬಹುದಾಗಿರುತ್ತೆ. ನಾರ್ತ್ ವೆಸ್ಟ್ ಇಂಡಿಯಾ ಅಂದ್ರೆ ಭಾರತ ದೇಶದ ವಾಯುವ್ಯ ಭಾಗದಲ್ಲಿ ನಾನು ಮ್ಯಾಪ್ ಅಲ್ಲಿ ತೋರಿಸಿರ್ತಕ್ಕಂಥ ಕೆಲವೊಂದು ರಾಜ್ಯಗಳಲ್ಲಿ ಸೊ ಈ ಒಂದು ಸಿವಿಲೈಸೇಷನ್ ಅನ್ನ ನಾವು ಇಂದಿಗೂ ಕೂಡ ನೋಡಬಹುದಾಗಿರುತ್ತೆ ಇನ್ ದ ಫಾರ್ಮ್ ಆಫ್ ಆರ್ಕೈವ್ಸ್. ಸೊ ಅದಾದ್ಮೇಲೆ ಇದರ ಪೀರಿಯಡ್ ಅಂದ್ರೆ ಅವಧಿಯನ್ನ ನಾವು ನೋಡೋದಾದ್ರೆ 2000 BCE ಇಂದ 1900 BCE ವರೆಗೂ ಇರತಕ್ಕಂಥ ಒಂದು ಸಿವಿಲೈಸೇಷನ್ ಇದಾಗಿರುತ್ತೆ. ಸೊ ಇದರ ಅರ್ಬನ್ ಪ್ಲಾನಿಂಗ್ ನಗರ ವ್ಯವಸ್ಥೆಯನ್ನ ನಾವು ನೋಡೋದಾದ್ರೆ ಸೊ ಇಟ್ ಈಸ್ ನೋನ್ ಫಾರ್ ಅಡ್ವಾನ್ಸ್ಡ್ ಸಿಟಿ ಪ್ಲಾನಿಂಗ್. ಅಂದ್ರೆ ಈಗ ನಾವೇನು ಮುಂದುವರೆದಂತಹ ನಗರಗಳನ್ನ ನೋಡ್ತಾ ಇದ್ದೇವೆ ಸೊ ಆ ರೀತಿಯ ಮುಂದುವರೆದಂತಹ ಅಡ್ವಾನ್ಸ್ಡ್ ಪ್ಲಾನಿಂಗ್ ಅನ್ನ ಹೊಂದಿದ್ದಂತಹ ಒಂದು ನಗರ ಇದಾಗಿರುತ್ತೆ. ಸೊ ಇಲ್ಲಿ ಗ್ರಿಡ್ ಲೇಔಟ್ಸ್ ಗಳನ್ನ ನಾವು ನೋಡಬಹುದು. ಗ್ರಿಡ್ ಅಂದ್ರೆ ಒಂದಕ್ಕೊಂದು ಕನೆಕ್ಟ್ ಆಗಿರ್ತಕ್ಕಂಥ ಲೇಔಟ್ಗಳು, ಡ್ರೈನೇಜ್ ಸಿಸ್ಟಮ್ ಅನ್ನ ನಾವು ನೋಡಬಹುದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಆರ್ಕಿಟೆಕ್ಚರ್ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ವಾಸ್ತುಶಿಲ್ಪಗಳನ್ನ ಕೂಡ ಹೊಂದಿರತಕ್ಕಂಥ ಒಂದು ನಗರ ವ್ಯವಸ್ಥೆ ಇದಾಗಿರುತ್ತೆ. ಸೊ ಇವರ ಎಕಾನಮಿ ಅಥವಾ ಆರ್ಥಿಕತೆಯನ್ನು ನಾವು ನೋಡೋದಾದ್ರೆ ಬೇಸ್ಡ್ ಆನ್ ಅಗ್ರಿಕಲ್ಚರ್, ಟ್ರೇಡ್ ಅಂಡ್ ಕ್ರಾಫ್ಟ್ ವರ್ಕ್ ಅಂತ ಕರಿತೇವೆ. ಅಂದ್ರೆ ಅವರು ಕೃಷಿಯನ್ನ ಮಾಡ್ತಾ ಇದ್ರು, ವ್ಯಾಪಾರವನ್ನ ಮಾಡ್ತಾ ಇದ್ರು, ಮತ್ತೆ ಕರಕುಶಲ ಕೆಲಸಗಳನ್ನ ಮಾಡುವ ಮುಖಾಂತರ ಸೊ ಅವರ ಆರ್ಥಿಕತೆಯನ್ನ ನಾವು ಕನೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ರೈಟಿಂಗ್ ಅಥವಾ ಲಿಪಿ ಅಂತ ನಾವೇನ್ ಹೇಳ್ತೇವೆ ಸೊ ಇದು ಎಟ್ ಟು ಬಿ ಡಿಸೈಫರ್ಡ್ ಆಗಿರುತ್ತೆ. ಅಂದ್ರೆ ಅವರ ಸ್ಕ್ರಿಪ್ಟ್ ಏನಿರುತ್ತೆ ಅದನ್ನ ಇದುವರೆಗೂ ಕೂಡ ಯಾರು ಡಿಕೋಡ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸಪೋಸ್ ಅದನ್ನೇನಾದ್ರೂ ನಾವು ಡಿಕೋಡ್ ಮಾಡಲಿಕ್ಕೆ ಸಾಧ್ಯವಾದರೆ ಸೊ ಅವರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಬಹುದಾಗಿರುತ್ತೆ.
ಆಗಿರ್ತಕ್ಕಂಥ ಒಂದು ಲಿಪಿ ಅವ್ರದ್ದಾಗಿರುತ್ತೆ. ಸೊ ಇವರ ಡಿಕ್ಲೇನ್ ಅಥವಾ ಅವನತಿ ಆಗಲಿಕ್ಕೆ ಕಾರಣ ಏನು ಅಂದರೆ ಅರೌಂಡ್ 1900 BC ಯಲ್ಲಿ ಎನ್ವೈರನ್ಮೆಂಟಲ್ ಚೇಂಜಸ್ ಮತ್ತು ರಿಸೋರ್ಸಸ್ ಡೆಪ್ಲೀಷನ್ ಅಂದರೆ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಮತ್ತು ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಸವಕಳಿ ಆಗಿರುವ ಕಾರಣದಿಂದ ಇವರು ಸಂಪೂರ್ಣವಾಗಿ ಅವನತಿ ಹೊಂದಿದ್ದರು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ವಿಚ್ ಹರಪ್ಪನ್ ಸೈಟ್ಸ್ ಆರ್ ನೋನ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿರ್ತಕ್ಕಂಥ ಹರಪ್ಪನ್ ಸೈಟ್ಸ್ ಯಾವ್ದು ಅಂತ ಹೇಳೋದಾದ್ರೆ ಹರಿಯಾಣದಲ್ಲಿರ್ತಕ್ಕಂಥ ಹರಪ್ಪನ್ ಸೈಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಕಿ ಗರ್ಹಿ ಅಂತ ಕರಿತೇವೆ. ಸೊ ಕಾಲಿಬಂಗನ್ ಇದಿರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ. ಸೊ ಇಲ್ಲಿರ್ತಕ್ಕಂಥ ಕೆಲವೊಂದು ವಿಶೇಷವಾದ ವಸ್ತುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಫೈರ್ ಆಲ್ಟರ್ಸ್ ಅಂತ ಕರಿತೇವೆ, ಅಂದ್ರೆ ಬೆಂಕಿಯ ಕುಂಡಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವರ್ಲ್ಡ್ಸ್ ಅರ್ಲಿಯೆಸ್ಟ್ ಅಟೆಸ್ಟೆಡ್ ಪ್ಲೌಡ್ ಫೀಲ್ಡ್ಸ್ ಅಂತ ಕರಿತೇವೆ, ಅಂದ್ರೆ ಉಳುಮೆ ಮಾಡ್ತಕ್ಕಂಥ ಭೂಮಿಯನ್ನ ಹೊಂದಿದ್ದಂತಹ ಒಂದು ನಾಗರಿಕತೆಯನ್ನ ನಾವು ಕಾಲಿಬಂಗನ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಲೋಥಲ್ ಅನ್ನ ನಾವು ನಿಯರ್ ಗುಜರಾತ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಆ ಕಾಲದ ಒಂದು ಟ್ರೇಡ್ ಸೆಂಟರ್ ಅಥವಾ ವ್ಯಾಪಾರ ಕೇಂದ್ರವಾಗಿರುತ್ತೆ. ಸೊ ಡಾಕ್ ಯಾರ್ಡ್ಸ್ ಕನ್ಸಿಡರ್ಡ್ ದಿ ವರ್ಲ್ಡ್ಸ್ ಓಲ್ಡೆಸ್ಟ್, ಅಂದ್ರೆ ಇಲ್ಲಿ ಬರ್ತಕ್ಕಂಥ ಹಡಗು ಕಟ್ಟೆಗಳು ಅಂತ ನಾವು ಹೇಳ್ತೇವೆ, ಡಾಕ್ ಯಾರ್ಡ್ ಅಂತ ಹೇಳ್ತೇವೆ. ಸೊ ಇಲ್ಲಿರ್ತಕ್ಕಂಥ ಹಡಗು ಕಟ್ಟೆಗಳು ಅಥವಾ ಡಾಕ್ ಯಾರ್ಡ್ ಏನಿರುತ್ತೆ, ಸೊ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಡಾಕ್ ಯಾರ್ಡ್ಸ್ ಅಂತ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಧೋಲಾವೀರವನ್ನ ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಗುಜರಾತ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಡ್ವಾನ್ಸ್ಡ್ ಅರ್ಬನ್ ಪ್ಲಾನಿಂಗ್ ಮತ್ತೆ ವಾಟರ್ ಕನ್ಸರ್ವೇಷನ್ ಸಿಸ್ಟಮ್, ಅಂದ್ರೆ ನಗರ ಯೋಜನೆಗಳಾಗಿರ್ಬೋದು, ನೀರಿನ ಸಂರಕ್ಷಣೆ ವ್ಯವಸ್ಥೆಗಳಾಗಿರ್ಬೋದು, ಸೊ ಇದರಲ್ಲೆಲ್ಲ ಮುಂದುವರೆದಿರ್ತಕ್ಕಂಥ ನಾಗರಿಕತೆಯನ್ನು ನಾವು ಧೋಲಾವೀರದಲ್ಲಿ ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಬನವಾಲಿ ಅಂತ ಕರಿತೇವೆ. ಸೊ ಇದು ಹರಿಯಾಣದಲ್ಲಿ ಬರ್ತಕ್ಕಂಥ ಒಂದು ಸಿವಿಲೈಸೇಷನ್ ಆಗಿರುತ್ತೆ. ಸೊ ಯುನಿಕ್ ರೇಡಿಯಲ್ ಸ್ಟ್ರೀಟ್ಸ್ ಅಂಡ್ ಎವಿಡೆನ್ಸಸ್ ಆಫ್ ಬಾರ್ಲಿ ಕಲ್ಟಿವೇಶನ್, ರೇಡಿಯಲ್ ಅಂದ್ರೆ ವೃತ್ತಾಕಾರದ ಒಂದು ರಸ್ತೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಆ ಒಂದು ಪ್ರದೇಶದಲ್ಲಿ ಬಾರ್ಲಿಯನ್ನ ಬೆಳೀತಕ್ಕಂಥ ಒಂದು ಪ್ರದೇಶವಾಗಿ ನಾವು ಬನವಾಲಿಯನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ವರ್ಲ್ಡ್ ಫ್ಯೂಚರ್ ಎನರ್ಜಿ ಶೃಂಗಸಭೆ 2024ರಲ್ಲಿ ಎಲ್ಲಿ ನಡೆಯಲಿದೆ? ಸೊ ವೇರ್ ವಿಲ್ ದಿ ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮಿಟ್ 2024 ಬಿ ಹೆಲ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಈ ಒಂದು ಈವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಈವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಮಸ್ದರ್ ಅಂತ ಕರಿತೇವೆ. ಸೊ ಮಸ್ದರ್ ಅಂತಕ್ಕಂಥದ್ದು ಒಂದು ಎನರ್ಜಿ ಕಂಪನಿ ಅಥವಾ ಇಂಧನವನ್ನ ತಯಾರಿ ಮಾಡ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಈ ಒಂದು ಕಂಪನಿ ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮಿಟ್ ಅನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಎಲ್ಲಿ ನಡೀತಾ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇದು UAE ದಲ್ಲಿ ನಡೀತಾ ಇರ್ತಕ್ಕಂಥ ಅಥವಾ 2024ರಲ್ಲಿ ನಡಿಬೇಕಾಗಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ UAE ಅನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಈ ಭಾಗದಲ್ಲಿ ಸೊ ಇಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ರಾಷ್ಟ್ರವನ್ನ ನಾವು UAE ಅಂತ ಕರಿತೇವೆ. ಸೊ UAE ಮೇಲೆ ಇರ್ತಕ್ಕಂಥ ಒಂದು ಜಿಯೋಗ್ರಾಫಿಕಲ್ ಲೈನ್ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವೇನು ಹೇಳ್ತೇವೆ. ಸೊ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ರೇಖೆ ಆಗಿರುತ್ತೆ. ಸೊ ಇದರ ಸುತ್ತಲಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡೋದಾದ್ರೆ ಸೊ ಇದು ಸೌದಿ ಅರೇಬಿಯಾ ಜೊತೆಗೆ ಕನೆಕ್ಟ್ ಆಗುತ್ತೆ, ಅದಾದ್ಮೇಲೆ ಒಮನ್ ಜೊತೆ ಕನೆಕ್ಟ್ ಆಗುತ್ತೆ. ಸೊ ಎರಡು ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಈ ಕಡೆ ನಾವು ಸೌದಿ ಅರೇಬಿಯಾನ ನೋಡ್ಬೋದು, ಈ ಕಡೆ ನಾವು ಒಮನ್ ಅನ್ನ ನೋಡ್ಬೋದಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಇಲ್ಲಿ ನೋಡಿ ಒಮನ್ ಇಲ್ಲೇನಿದೆ, ಸೊ ಇದು ಮೇನ್ ಲ್ಯಾಂಡ್ ಆಫ್ ಒಮನ್ ಆಗಿರುತ್ತೆ. ಇದು ಬಿಟ್ಟು ಒಂದು ಫ್ರಾಕ್ಷನ್ ಆಫ್ ಲ್ಯಾಂಡ್ ಅನ್ನ ನಾವು ಈ ಒಂದು ಟಾಪ್ ಅಲ್ಲಿ ಕೂಡ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ಸ್ಟ್ರೈಟ್ ಆಫ್ ಹರ್ಮೋಸ್ ಅಂತ ನೋಡ್ತಾ ಇದೀವಿ. ಸೊ ಹರ್ಮೋಸ್ ಕೊಲ್ಲಿ ಅಂತ ನಾವೇನು ನೋಡ್ತಾ ಇದ್ದೇವೆ. ಸೊ ಇದು UAE ಮತ್ತೆ ಇರಾನ್ ಮಧ್ಯೆ ಇರೋದಲ್ಲ, ಇದು ಒಮನ್ ಮತ್ತೆ ಇರಾನ್ ಮಧ್ಯೆ ಇರ್ತಕ್ಕಂಥ ಕೊಲ್ಲಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರೈಟ್ ಆಫ್ ಹರ್ಮೋಸ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಪರ್ಷಿಯನ್ ಗಲ್ಫ್ ಅಂತಕ್ಕಂಥದ್ದು ಇರಾನ್ ಮತ್ತೆ UAE ಅನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ಗಲ್ಫ್ ಆಗಿರುತ್ತೆ. ಸೊ ಇರಾನ್ ಮತ್ತೆ ಕತಾರನ್ನ ಸಪರೇಟ್ ಮಾಡ್ತಕ್ಕಂಥದ್ದು ಪರ್ಷಿಯನ್ ಗಲ್ಫೇ ಆಗಿರುತ್ತೆ. ಇರಾನ್ ಮತ್ತೆ ಸೌದಿ ಅರೇಬಿಯಾವನ್ನ ಸಪರೇಟ್ ಮಾಡ್ತಕ್ಕಂಥ ಗಲ್ಫ್ ಅನ್ನು ಕೂಡ ನಾವು ಪರ್ಷಿಯನ್ ಗಲ್ಫ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ನಮಗೆ UAE ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿ ಒಂದು ಸಮಿಟ್ ನಡೆಯುತ್ತೆ ಈ ವರ್ಷ, ಇದನ್ನ ನಾವು ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮಿಟ್ ಅಂತ ಕರಿತೇವೆ. ಸೊ ಇದನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಮಸ್ದಾರ್ ಅಂತಕ್ಕಂಥ ಒಂದು ಕಂಪನಿ. ಸೊ ಮಸ್ದಾರ್ ಅಂತಕ್ಕಂಥದ್ದು ಒನ್ ಆಫ್ ದಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋವಿಂಗ್ ರಿನ್ಯೂಬಲ್ ಎನರ್ಜಿ ಕಂಪನೀಸ್ ಆಗಿರುತ್ತೆ. ಅಂದ್ರೆ ನವೀಕರಿಸಬಹುದಾದ ಇಂಧನವನ್ನ ಉತ್ಪಾದನೆ ಮಾಡ್ತಕ್ಕಂಥ ಪ್ರಪಂಚದ ಒಂದು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಇದನ್ನ ಅಬುಧಾಬಿ ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಇವೆಂಟ್ ನಲ್ಲಿ ಏನನ್ನ ಅವರು ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಫ್ಯೂಚರ್ ಎನರ್ಜಿ ಅಂದ್ರೆ ಭವಿಷ್ಯದಲ್ಲಿ ನಾವು ಬಳಸಬಹುದಾಗಿರ್ತಕ್ಕಂಥ ಇಂಧನಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9.
ನೆಫ್ಟಿಸ್ ಫಿಲಿರಾ ಎಂಬ ಅಪರೂಪದ ಚಿಟ್ಟೆ ಜಾತಿಯನ್ನು ಸಾಮಾನ್ಯವಾಗಿ ಲಾಂಗ್ ಸ್ಟ್ರೀಕ್ ಸೆಲಾರ್ ಎಂದು ಕರೆಯಲಾಗುತ್ತದೆ. ಸೊ ಇದು ಭಾರತದಲ್ಲಿ ಮೊದಲ ಬಾರಿಗೆ ಎಲ್ಲಿ ಪತ್ತೆಯಾಗಿದೆ? ಸೊ ವೇರ್ ವಾಸ್ ರೇರ್ ಬಟರ್ಫ್ಲೈ ಸ್ಪೀಶೀಸ್ ನೆಫ್ಟಿಸ್ ಫಿಲಾರಿಯಾ ಕಾಮನ್ಲಿ ನೋನ್ ಆಸ್ ಲಾಂಗ್ ಸ್ಟ್ರೀಕ್ ಸೇಲರ್ ಡಿಸ್ಕವರ್ಡ್ ಫಾರ್ ದಿ ವೆರಿ ಫಸ್ಟ್ ಟೈಮ್ ಇನ್ ಇಂಡಿಯಾ. ಸೊ ಈ ಒಂದು ಚಿಟ್ಟೆಯನ್ನು ನಮ್ಮ ಭಾರತ ದೇಶದಲ್ಲಿ ಟೇಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯ, ಸೊ ದಿಸ್ ಈಸ್ ಪ್ರೆಸೆಂಟ್ ಇನ್ ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ಚಿಟ್ಟೆಯನ್ನು ಪತ್ತೆ ಹಚ್ಚಲಾಗಿರುತ್ತೆ. ಸೊ ಆ ಒಂದು ಹೊಸ ಚಿಟ್ಟೆಯನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಚಿಟ್ಟೆಯನ್ನು ನಾವೇನಂತ ಕರಿತೀವಿ ಅಂದರೆ ಇದೊಂದು ಟೇಲ್ ಸ್ಯಾಂಕ್ಚುರಿಯಲ್ಲಿ ಡಿಟೆಕ್ಟ್ ಆಗಿರ್ತಕ್ಕಂಥ ಒಂದು ಚಿಟ್ಟೆ ಆಗಿರುತ್ತೆ. ಸೊ ಈ ಒಂದು ಚಿಟ್ಟೆಯನ್ನು ಅರುಣಾಚಲ ಪ್ರದೇಶದಲ್ಲಿ ಇಲ್ಲೊಂದು ಜಿಲ್ಲೆ ಬರುತ್ತೆ, ಅದನ್ನು ನಾವು ಲೋವರ್ ಸುಬಾನ್ಸಿರಿ ಡಿಸ್ಟ್ರಿಕ್ಟ್ ಅಂತ ಕರಿತೇವೆ. ಈ ಒಂದು ಲೋವರ್ ಸುಬಾನ್ಸಿರಿ ಡಿಸ್ಟ್ರಿಕ್ಟ್ನಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಚಿಟ್ಟೆ ಇದಾಗಿರುತ್ತೆ. ಸೊ ಈ ಒಂದು ಚಿಟ್ಟೆಯನ್ನು ನಾವೇನಂತ ಕರಿತೀವಿ ಅಂದರೆ ನ್ಯಾಪ್ಟಿಸ್ ಫಿಲೇರಾ ಅಂತ ಕರಿತೇವೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಲಾಂಗ್ ಸ್ಟ್ರೀಕ್ ಸೇಲರ್ ಅಂತ ಕೂಡ ಕರಿತೇವೆ. ಸೊ ಇದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಟೆಕ್ಟ್ ಆಗಿರ್ತಕ್ಕಂಥ ಒಂದು ಚಿಟ್ಟೆ ಆಗಿರುತ್ತೆ. ಸೊ ಈ ಚಿಟ್ಟೆ ಡಿಟೆಕ್ಟ್ ಆಗಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಟೇಲ್ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕರಿತೇವೆ. ಸೊ ಇದಿರ್ತಕ್ಕಂಥದ್ದು ಅರುಣಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದಾಗಿರುತ್ತೆ. ಸೊ ಇದರ ಫಿಸಿಕಲ್ ಡಿಸ್ಕ್ರಿಪ್ಷನ್ ಅಂದರೆ ಆ ಒಂದು ಚಿಟ್ಟೆಯ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಸೆರೇಟೆಡ್ ವಿಂಗ್ಸ್ ಅಂತ ಕರಿತೇವೆ, ಅಂದರೆ ದಾರದ ರೀತಿಯಲ್ಲಿರ್ತಕ್ಕಂಥ ರೆಕ್ಕೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಬ್ರೌನಿಶ್ ಬ್ಲ್ಯಾಕ್ ಅಪ್ಪರ್ ಸೈಡ್ ಅನ್ನು ನೋಡ್ಬೋದು, ಯೆಲ್ಲೋ ಬ್ರೌನ್ ಅಂಡರ್ ಸೈಡ್ ಅನ್ನು ನೋಡ್ಬೋದಾಗಿರುತ್ತೆ. ಅಂಡ್ ಸ್ಟ್ರೀಕ್ಸ್ ಆನ್ ದಿ ಫೊರೋಯಿಂಗ್ ಅಲ್ಲಿ ನಾವು ಸ್ಟ್ರೀಕ್ಸ್ ಅಥವಾ ಗೆರೆಗಳನ್ನು ನೋಡ್ಬೋದಾಗಿರ್ತಕ್ಕಂಥ ಒಂದು ಬಟರ್ಫ್ಲೈ ಆಗಿರುತ್ತೆ. ಸೊ ಇದು ಪ್ರೀವಿಯಸ್ಲಿ ಎಲ್ಲೆಲ್ಲಿತ್ತು ಅಂದರೆ ಭಾರತ ದೇಶದಲ್ಲಿ ಇದು ಫಸ್ಟ್ ಟೈಮ್ ಕಂಡು ಬಂದಿದೆ. ಅಂದರೆ ಬೇರೆ ಕಡೆ ಎಲ್ಲೆಲ್ಲಿ ಕಂಡು ಬರ್ತಾ ಇತ್ತು ಅಂದರೆ ಈಸ್ಟ್ ಏಷ್ಯಾ, ಈಸ್ಟರ್ನ್ ಸೈಬೀರಿಯಾ, ಕೊರಿಯಾ, ಜಪಾನ್, ಸೆಂಟ್ರಲ್ ಅಂಡ್ ಸೌತ್ ವೆಸ್ಟ್ ಚೈನಾದಲ್ಲಿ ಸೊ ಈ ಒಂದು ಚಿಟ್ಟೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಾಮುಖ್ಯತೆ ಅಥವಾ ಸಿಗ್ನಿಫಿಕೆನ್ಸ್ ಏನು ಅಂದರೆ ಹೈಲೈಟ್ಸ್ ದಿ ಎಕೋಲಾಜಿಕಲ್ ರಿಚ್ನೆಸ್ ಆಫ್ ದಿ ನಾರ್ತ್ ಈಸ್ಟ್ ರೀಜನ್ ಆಫ್ ಇಂಡಿಯಾ. ಅಂದರೆ ಅರುಣಾಚಲ್ ಪ್ರದೇಶ ಭಾರತ ದೇಶದ ಈಶಾನ್ಯ ಭಾಗದಲ್ಲಿ ಬರುವ ಕಾರಣದಿಂದ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಪರಿಸರ ಶ್ರೀಮಂತಿಕೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಪರಿಸರ ಶ್ರೀಮಂತಿಕೆಗೂ ಬಟರ್ಫ್ಲೈಗೂ ಸಂಬಂಧ ಏನು ಅಂದರೆ ಸೊ ಬಟರ್ಫ್ಲೈಗಳು ಯಾವ ಪರಿಸರ ವ್ಯವಸ್ಥೆ ಆರೋಗ್ಯವಂತವಾಗಿರುತ್ತೆ ಆ ಪ್ರದೇಶದಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಸ್ಪೀಶೀಸ್ ಆಗಿರ್ತವೆ. ಹಾಗಿದ್ರೆ ಇದು ಕಂಡು ಬಂದಿರತಕ್ಕಂಥ ಟೇಲ್ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನು ನಾವು ಪ್ರೊಟೆಕ್ಟೆಡ್ ಏರಿಯಾ ಅಂತ ಕರಿತೇವೆ, ಅಂದರೆ ಸಂರಕ್ಷಿತ ಪ್ರದೇಶ ಅಂತ ಕರಿತೇವೆ. ಸೊ ಇದರಲ್ಲಿ ನಾವು ಸಾಕಷ್ಟು ಬಯೋಡೈವರ್ಸಿಟಿಯನ್ನು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1995 ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇದರ ಏರಿಯಾವನ್ನು ನಾವು ನೋಡಿದಾಗ 337 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಎಲಿವೇಶನ್ ಅನ್ನು ನಾವು ನೋಡಿದಾಗ ಸೊ ರೇಂಜಸ್ ಫ್ರಮ್ 1200 to 3000 ಮೀಟರ್ಸ್ ಅನ್ನ ಹೊಂದಿರತಕ್ಕಂಥ ವ್ಯಾಪ್ತಿ ಅಥವಾ ಎತ್ತರವನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸಬ್ ಟ್ರಾಪಿಕಲ್ ಟೆಂಪರೇಟ್ ಬ್ರಾಡ್ ಲೀವ್ಡ್ ಅಂಡ್ ಕೋನಿಫೆರಸ್ ಫಾರೆಸ್ಟ್ಗಳನ್ನು ಅದು ಹೊಂದಿರುತ್ತೆ. ಅದರ ಅರ್ಥ ಏನು ಅಂದರೆ ಸೊ ಇದು ಉಪೋಷ್ಣ ವಲಯ ಮತ್ತು ಸಮಶೀತೋಷ್ಣದ ವಿಶಾಲ ಎಲೆಗಳುಳ್ಳ ಮತ್ತು ಕೋನಿಫರ್ ಅಂದರೆ ಸೂಚಿಪರ್ಣ ಕಾಡುಗಳು ಅಂತ ನಾವೇನು ಹೇಳ್ತೇವೆ. ಸೊ ಆ ರೀತಿಯ ಕಾಡುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂರಕ್ಷಿತ ಪ್ರದೇಶವಾಗಿರುತ್ತೆ. ಸೊ ಅಲ್ಲಿ ಬರ್ತಕ್ಕಂಥ ಪ್ರಾಣಿಗಳನ್ನು ನಾವು ನೋಡೋದಾದ್ರೆ ಕ್ಲೌಡೆಡ್ ಲೆಪರ್ಡ್ ಅನ್ನು ನಾವು ನೋಡ್ಬೋದು. ಇದನ್ನು ನಾವು ಮೋಡದ ಚಿರತೆ ಅಂತ ಕರಿತೇವೆ, ಮಲಯನ್ ಜಾಯಿಂಟ್ ಸ್ಕ್ವೆರಲ್ ಅಂತ ಕರಿತೇವೆ, ಅಂದರೆ ಬೃಹತ್ ಆಗಿರ್ತಕ್ಕಂಥ ಒಂದು ಅಳಿಲನ್ನು ನಾವು ನೋಡ್ಬೋದು. ಇಂಡಿಯನ್ ಮನ್ಸ್ಟ್ಯಾಕ್ ಅನ್ನು ನೋಡ್ಬೋದು. ಅದಾದಮೇಲೆ ಏಷ್ಯನ್ ಪಾಮ್ ಸಿವೆಟ್ ಅಂತಕ್ಕಂಥದ್ದು ಒಂದು ಬೆಕ್ಕಿನ ಜಾತಿ ಆಗಿರುತ್ತೆ. ಸೊ ಆ ರೀತಿಯ ಬೆಕ್ಕಿನ ಪ್ರಾಣಿಗಳನ್ನು ನಾವು ಈ ಒಂದು ಕಾಡಿನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಆವಿ ಅಂದರೆ ಬರ್ಡ್ಸ್, ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ 130 ಬರ್ಡ್ ಸ್ಪೀಶೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಬ್ಲ್ಯಾಕ್ ಈಗಲ್, ಕಪ್ಪು ಬಣ್ಣದ ಹದ್ದನ್ನು ನಾವು ನೋಡ್ಬೋದು. ಕಾಲರ್ಡ್ ಓವ್ಲೆಟ್ ಅಂತ ಕರಿತೇವೆ, ಕಾಲರ್ ಗೂಬೆ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಗೌಲ್ಡ್ ಸನ್ ಬರ್ಡ್ ಅಂತ ಕರಿತೇವೆ. ಸೊ ಇಷ್ಟು ಪಕ್ಷಿಗಳನ್ನು ನಾವಲ್ಲಿ ವಿಶೇಷವಾಗಿ ನೋಡ್ಬೋದಾಗಿರುತ್ತೆ. ಫ್ಲೋರಾ, ಸಸ್ಯವರ್ಗವನ್ನು ನಾವು ನೋಡೋದಾದ್ರೆ ಸೊ ಇಲ್ಲಿ ಪನಾಕ್ಸ್ ಸಿಕ್ಕಿಮೆನ್ಸಿಸ್ ಮತ್ತು ಏಸರ್ ಹುಕೇರಿ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಸ್ಯಗಳನ್ನು ಸೊ ಈ ಒಂದು ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ವರ್ಲ್ಡ್ ಹೋಮಿಯೋಪತಿ ಡೇ ಅಥವಾ ವಿಶ್ವ ಹೋಮಿಯೋಪತಿ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 10ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು 10ನೇ ತಾರೀಕಿನ ವಿಶೇಷತೆ ಏನು ಅಂದರೆ ಈ ಒಂದು ಹೋಮಿಯೋಪತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನೆಮನ್ ಅಂತ ನಾವೇನು ಹೇಳ್ತೇವೆ. ಸೊ ಇವರ ಜನ್ಮ ದಿನೋತ್ಸವವನ್ನು ನಾವು ಹೋಮಿಯೋಪತಿ
ಹೋಮಿಯೋಪತಿ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಹೋಮಿಯೋ ಪರಿವಾರ್ ಒನ್ ಹೆಲ್ತ್ ಒನ್ ಫ್ಯಾಮಿಲಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಹೋಮಿಯೋಪತಿ ಅಂದರೆ ಏನು? ಹೋಮಿಯೋಪತಿ ಅಂತಕ್ಕಂಥದ್ದನ್ನ ಸೊ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ವರ್ಷ 1796 1796ರಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿಯಾಗಿರುತ್ತೆ. ಸೊ ಈ ಒಂದು ಹೋಮಿಯೋಪತಿಯನ್ನು ನಾವು ಲೈಕ್ ಕ್ಯೂರ್ಸ್ ಲೈಕ್ ಅಂತ ಕರಿತೇವೆ. ಲೈಕ್ ಕ್ಯೂರ್ಸ್ ಲೈಕ್ ಅಂದರೆ ಸೊ ಯಾವ ವಸ್ತುಗಳು ನಮಗೆ ಕಾಯಿಲೆಯನ್ನು ಉಂಟು ಮಾಡುತ್ತೆ ಅದೇ ವಸ್ತುಗಳಿಂದ ಕಾಯಿಲೆಯನ್ನು ಚಿಕಿತ್ಸೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಹೋಮಿಯೋಪತಿ ಅಂತ ಕರಿತೇವೆ. ಸೊ ಈ ಒಂದು ಹೋಮಿಯೋಪತಿ ವರ್ಕ್ಸ್ ಲೈಕ್ ವ್ಯಾಕ್ಸಿನ್. ಸೊ ನಾವು ವ್ಯಾಕ್ಸಿನನ್ನು ಯಾವ ಒಂದು ಸೂಕ್ಷ್ಮಾಣು ನಮಗೆ ಕಾಯಿಲೆಯನ್ನು ಉಂಟು ಮಾಡುತ್ತೆ ಅದೇ ಒಂದು ಸೂಕ್ಷ್ಮಾಣುವನ್ನು ನಾವು ಸಾಯಿಸುವ ಮುಖಾಂತರ ಅದನ್ನು ವ್ಯಾಕ್ಸಿನ್ ಆಗಿ ಹೆಂಗೆ ಕ್ರಿಯೇಟ್ ಮಾಡ್ತೇವೆ ಸೊ ಅದೇ ರೀತಿ ನಮಗೆ ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥ ವಸ್ತುಗಳನ್ನು ಡೈಲ್ಯೂಷನ್ ಮಾಡ್ತಾರೆ, ಅಂದರೆ ತಿಳಿಗೊಳಿಸ್ತಾರೆ. ಸೊ ತಿಳಿಗೊಳಿಸ್ತಾರೆ ಮತ್ತು ಇನ್ನೊಂದನ್ನು ನಾವು ಸಕ್ಕಷನ್ ಅಂತ ಕರಿತೇವೆ, ಸಕ್ಯೂಷನ್ ಅಂತ ಕರಿತೇವೆ. ಸಕ್ಯೂಷನ್ ಮತ್ತು ಡೈಲ್ಯೂಷನ್ ಅಂತ ಕರಿತೇವೆ. ಇವೆರಡು ಪ್ರೋಸೆಸ್ನ ಮುಖಾಂತರ ಸೊ ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಹೋಮಿಯೋಪತಿ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಸ್ನಿಪೆಟ್. ನ್ಯಾಷನಲ್ ಹ್ಯಾಂಡ್ ಮೇಡ್ ಡೇ ಅಥವಾ ರಾಷ್ಟ್ರೀಯ ಕಸೂತಿ ದಿನ 2024. ಸೊ ಈ ಒಂದು ದಿನವನ್ನು ಫಸ್ಟ್ ಸ್ಯಾಟರ್ಡೇ ಆಫ್ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಮೊದಲನೇ ಶನಿವಾರ ಮಾಡ್ತಕ್ಕಂಥ ದಿನವಾಗಿರುತ್ತೆ. ಸೊ ಈ ವರ್ಷ ಇದು ಏಪ್ರಿಲ್ 6ನೇ ತಾರೀಕು ಬಂದಿದೆ. ಸೊ ಈ ಒಂದು ದಿನವನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಆರ್ಟಿಸನ್ಸ್ ಅಥವಾ ಕರಕುಶಲ ಕರ್ಮಿಗಳು ಅಂತ ನಾವೇನು ಹೇಳ್ತೇವೆ ಸೊ ಅವ್ರನ್ನ ಉತ್ತೇಜನ ಮಾಡ್ತಕ್ಕಂಥ ಒಂದು ದಿನವನ್ನಾಗಿ ನಾವು ಇದನ್ನ ಭಾರತ ದೇಶದಾದ್ಯಂತ ಆಚರಣೆ ಮಾಡ್ತೇವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 674ಗೆ ಬಂದಿದ್ದೇವೆ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನು ನೋಡ್ಕೊಳ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸೊ ನಾಳಿನ ಪ್ರಚಲಿತ ಘಟನೆಗಳೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತಾನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.